ನಮಸ್ಕಾರ. ನಿಮ್ಮೆಲ್ಲರೂ ನೆಚ್ಚಿನ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಯಾವ ರೆಸಿಪೀಸ್ನ ಹೇಳ್ಕೊಡ್ತಾ ಇದೀವಿ ನಮ್ಗಂತೂ ಗೊತ್ತಿಲ್ಲ. ನೀವೆಲ್ಲಿಂದ ಬಂದ್ರಿ? ನಾನು ನಿನ್ನಿಂದನೇ ಬರ್ತಾ ಇದ್ದೆ. ನೀವ್ ಯಾಕೆ ನನ್ನಿಂದ ಬರ್ತಾ ಇದ್ದೀರಾ? ನೀನ್ ಎಲ್ಲಿ ಹೋಗ್ತೇನೆ? ನಾನು ಅಲ್ಲಿಗೆ. ನಾನು ತುಂಬಾ ನಾನೆಲ್ಲೋ ನೀವಲ್ಲೇನಾ? ಹಾ, ನಾನಲ್ಲೇ. ನಾನು ವೆಲ್ಕಮ್ ಮಾಡೋಣ ಸ್ಟೈಲಾಗೆ. ಪ್ರತಿಮಾ ಅವರೇ ಬನ್ನಿ, ಏನೋ ಸ್ವಲ್ಪ ಬಿಲ್ಡಪ್ ಕೊಡೋಣ ಅನ್ಕೊಂಡು ಅಷ್ಟ್ರಲ್ಲಿ ಬಂದಿದ್ದೀರಾ. ನನ್ನ ಕೆಲಸ ಈಸಿ ಮಾಡಿದಿರಾ, ಸೊ ಥ್ಯಾಂಕ್ಸ್. ಇದು ಹಳೆ ಡೈಲಾಗ್ ಆಯ್ತು, ಇದು ಹೊಸ ಡೈಲಾಗ್. ಓಕೆ, ಹಂಗಾರೆ ಜಾಸ್ತಿ ಮಾತಾಡಬೇಡ, ಕಾರ್ಯಕ್ರಮ ಶುರು ಮಾಡುವ. ಧಾರಾಳವಾಗ ವೀಕ್ಷಕರ, ಪ್ರತಿಮಾ ಅವರಿದ್ರೆ ಬರೀ ಮಾತಾಡ್ತಾನೆ ಇರ್ತೀವಿ. ಈಗ ಅವ್ರ ಎರಡು ರೆಸಿಪಿ ಹೇಳ್ಕೊಡ್ಲಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ನಿಮ್ಮ ಫೇವ್ರೆಟ್ ಕಾರ್ಯಕ್ರಮ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಸೂಪರ್ ಆಗಿ ಹೇಳ್ತೀನಲ್ಲ ನಾನು? ಓ, ಅಪ್ರಿಶಿಯೇಟ್ ಮಾಡಿ. ಇದಕ್ಕೇನ್ ಕಡಿಮೆ ಇಲ್ಲ, ಶುರು ಮಾಡೋಣವಾ? ಖಂಡಿತವಾಗ್ಲು. ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ ಇವತ್ತು? ಸ್ಪ್ರಿಂಗ್ ಆನಿಯನ್ ಇಂದ ಒಂದು ಮಸಾಲಾ ಹೇಳ್ಕೊಡ್ತಾ ಇದೀನಿ. ಗ್ರೇವಿ, ಸ್ಪ್ರಿಂಗ್ ಆನಿಯನ್ ಗ್ರೇವಿ. ಹೌದು. ಚಪಾತಿಗ, ದೋಸೆಗ, ಪರಾಠ, ನಾನ್, ಎಲ್ಲದಕ್ಕೂ ಆಲ್ ಇನ್ ಒನ್. ಏನ್ ತಂದಿದ್ದೀರಾ ಇವಾಗ ನೆಂಚ್ಕೊಳ್ಳೋಕ್ ಜೊತೆಗೆ? ಹಂಗಾದ್ರೆ ಹಲೋ, ಮಧ್ಯಾಹ್ನ ಅವತ್ತೇ ಹೇಳಿದೀನಿ ನಿಮ್ಗೆ, ನೀವ್ ಏನಾದ್ರೂ ಈ ತರ ಗ್ರೇವಿ ಎಲ್ಲ ಮಾಡ್ಕೊಟ್ರೆ ನನ್ಗೋಸ್ಕರ ನೀವ್ ಅದಕ್ಕೆ ರೆಡಿ ಮಾಡ್ಕೊಂಡು ಬರ್ಬೇಕು ಮನೇಲಿ ಅಂತ. ಸೊ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಮರಿಬೇಡಿ, ಆಯ್ತಾ? ವಯಸ್ಸಾಗ್ತಿದೆ, ನನ್ಗೂ ಗೊತ್ತಾಗ್ತಿದೆ, ನಿಮ್ಗೆ ಮರಳೋ ಮರ್ತೋಗುತ್ತೆ. ನೆಕ್ಸ್ಟ್ ಟೈಮ್ ಇಂದ ಮರಿಬೇಡಿ, ನಾನು ಫೋನ್ ಮಾಡಿ ಹೇಳ್ತೀನಿ, ಓಕೆನಾ? ಹಲೋ, ಇವಾಗ ನನಗೊಂದು ಗೊತ್ತಾಯ್ತು, ಗೊತ್ತಾ? ಏನಿಲ್ಲ, ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ ಇವಾಗ? ಅಲ್ಲಲ್ಲ, 60ಕ್ಕೆ ಅರ್ಲು ಮರ್ಲ ಅಂತಾರೆ, ನಮ್ಗೆ 20ಕ್ಕೆ ಅರ್ಲು ಮರ್ಲ. ಹಂಗಾರೆ ಸರಿ. ದೇವ್ರೇ. ಆಯ್ತು, ಓಕೆ, ಈಗ ಶುರು ಮಾಡೋಣ. ಡನ್. ಇದಕ್ಕೆ ಪನ್ನೀರ್, ಸ್ಪ್ರಿಂಗ್ ಆನಿಯನ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ ಪ್ಯೂರಿ, ಈಸ್ಟರ್ನ್ ಅರಿಶಿನ, ಕ್ರೀಮ್, ಈಸ್ಟರ್ನ್ ಜೀರಾ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಸಾಸ್, ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಅಚ್ಕಾರದ ಪುಡಿ, ಈಸ್ಟರ್ನ್ ಧನಿಯಾ ಪುಡಿ ಹಾಗೂ ಎಣ್ಣೆ. ಸಾಕಾ? ಅಷ್ಟೇ ಸಾಕು. ಬಟ್ ಮಾಡೋದು ಮಾತ್ರ ಬಹಳ ಸುಲಭ. ಓಕೆ, ಇಂಗ್ರೀಡಿಯೆಂಟ್ಸ್ ಜಾಸ್ತಿ, ಮಾಡೋದು ಬಹಳ ಸುಲಭ. ಇನ್ನು ಕೇಳಿದ್ರೆ ನಾನು ಇಂಗ್ರೀಡಿಯೆಂಟ್ಸ್ ಕೊಡಕ್ಕಾಗಲ್ಲ, ಸೊ ಕೇಳ್ತಿರೋದು ಅಷ್ಟೇ ಸಾಕಾ? ಅಷ್ಟೇ ಸಾಕು. ಓಕೆ, ಆಮೇಲೆ ಚೆನ್ನಾಗಿದೆ ಅನ್ಬಿಟ್ಟು ಎಕ್ಸ್ಟ್ರಾ ಬೇಕು ಅಂದ್ರೆ ನಾನು ಕೊಡಲ್ಲ. ಓಕೆ, ಇವಾಗ ಪ್ಯಾನ್ ಇಟ್ಕೊಳ್ಳೋಣ. ನಾನೇ ಸ್ಟವ್ ಹಚ್ಚಬೇಕು, ಇಲ್ಲ ಅಂತ ನಿಮ್ ಬೇಳೆ ಬೇಯಲ್ಲ. ಹೌದಪ್ಪ ಅಲ್ವಾ? ಮತ್ತೆ ಹೇಳಿ ನೀವೇ. ಏನ್ ಕಣ್ಣು ಹಾಕಿದ್ರು ಹತ್ಕೋತಾನೆ ಇಲ್ಲ ನೋಡಿ. ಅದು ಸ್ವಲ್ಪ ಓವರ್ ಶೋ ಆಫ್ ಮಾಡಿದವ್ರ ಹತ್ರ ಅದು ಹಂಗೆ. ಯಾರು? ನಾನಾ? ಚೆನ್ನಾಗ್ ಗೊತ್ತು ಬಿಡಿ, ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಜಾಸ್ತಿ. ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ. ಸ್ವಲ್ಪ ನಾರ್ತ್ ಇಂಡಿಯನ್ ಗ್ರೇವಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಏನು ಓವರ್ ಸ್ಕೋಪ್ ತಗೋತಾ ಇದೆಯಾ ನೀನು? ಅಯ್ಯೋ, ನಾವ್ ನಾರ್ಮಲ್ ಆಗಿದ್ರೆ ನಿಮ್ಗೆ ಸ್ಕೋಪ್ ಅನ್ಸುತ್ತೆ, ಅಪ್ಪಿ ತಪ್ಪಿ ಸ್ಕೋಪ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಗತಿ ಅಲ್ವಾ? ನಾನು ಇಲ್ಲಿಂದ ಕಳ್ಸ್ಕೋಬೇಕಷ್ಟೇ. ಈಗ ಸ್ಪ್ಯಾಚುಲಾ ಕೊಡು, 1 ಸ್ಪೂನ್ ಕೊಡು. ನೋಡಿ, ನಾನಿಲ್ಲ ಅಂದ್ರೆ ನೀವ್ ಅಡ್ಗೆ ಮಾಡಕ್ ಆಗಲ್ಲ ಅಂದ್ರು ನೀವು. ಹಲೋ ಹಲೋ ಹಲೋ, ಸಾಕು ಸಾಕು. ನಾನ್ ನೋಡೋಣ. ಆಯ್ತು, ಇವಾಗ ಸುಮ್ನೆ ನಿಂತ್ಕೋತೀನಿ, ಮಾಡಿ ನೀವೇ ನೋಡೋಣ. ಆಯ್ತು, ಮಾಡ್ತೀನಿ. ಕಟ್ಟಿರೋ ಕೈ ತೆಗಿಯಲ್ಲ ನಾನು ಇವಾಗ. ಆಯ್ತು, ಇವಾಗ ಇದು ಕೊಡು, ನೈಫ್ ಕೊಡು. ಕೆಳಗೆ ಕೈ ಕೊಡಲ್ಲ, ಮೊದ್ಲೇ ಜಗಳ ಆಡ್ತೀವಿ. ಇನ್ ಚಾಕು ಕೈ ಕೊಟ್ರೆ ಇನ್ನ ಜಾಸ್ತಿ ಜಗಳ ಆಡ್ತೀವಿ. ಬೆಳ್ಳುಳ್ಳಿನ ಸಣ್ಣ ಸಣ್ಣ ಪೀಸಸ್ ಹಿಂಗ್ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು. ಹೌದು. ಚಿಕ್ಕ ಚಿಕ್ಕ ಸ್ಲೈಸಸ್ ತರ. ಈಗ ಮೊದ್ಲಿಗೆ ನಾವು ಕಾದಿದ್ದೆಲ್ಲ ಎಣ್ಣೆ, ಈರುಳ್ಳಿಗೆ ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ಸಣ್ಣದಾಗಿ ಹೆಚ್ಚಿರೋ ಅಂತ ಈರುಳ್ಳಿನ ಒಗ್ಗರಣೆಗೆ ಹಾಕೋತಾ ಇದ್ದೀರಾ? ಹೌದು. ಇದ್ರ ಜೊತೆಗೆ ಲವಂಗ, 4 ಲವಂಗ, 4ರಿಂದ 5 ಫ್ಲೇವರ್ಗೋಸ್ಕರ. ಫ್ಲೇವರ್ಗೆ. ನಿಮ್ಗೆ ಇಷ್ಟ ಆಗುತ್ತಾ ಲವಂಗ? ಅಫ್ಕೋರ್ಸ್, ಕೆಲವೊಂದು ಸಿಹಿಗೆ ಬೇಕೇ ಬೇಕು ಲವಂಗ. ಹೌದು, ಈ ಯೂಶಲ್ ಆಗಿ ಸ್ವೀಟ್ಸ್ ಅಲ್ಲೆಲ್ಲ ನೋಡ್ತೀವಲ್ಲ ನಾವು, ಲವಂಗ ಇಟ್ಟಿರ್ತಾರೆ. ಈ ಚಂದ್ರಹಾರ ಅಲ್ಲ, ಈ ಬಾದಾಮ್ ಪುರಿಗೆ, ಆಮೇಲೆ ಚಂದ್ರಹಾರಕ್ಕೂ ಹಾಕ್ತಾರೆ. ಲೋ ಫ್ಲೇಮ್ ಮಾಡು. ಆಮೇಲೆ ಚಿರೋಟಿಗೆ ಹಾಕ್ತಾರ. ಹೌದು. ಹಂಗಂದ್ರೆ ಭಟ್ರು ಸರಿ ಇರ್ಲಿಲ್ಲ ಮಾಡ್ಕೊಟ್ಟವ್ರು ನಂಗೆ. ಇಲ್ಲ, ನಿಜವಾಗ್ಲೂ ಯಾರು ಮಾಡಲ್ಲ ಚಿರೋಟಿಗೆ. ನಾನು ಟೆಸ್ಟ್ ಮಾಡಿದ್ದು, ಗೊತ್ತಾಯಿಲ್ಲ ಅಂತ. ತನ್ ತಪ್ಪು ಹೇಳ್ಬಿಟ್ಟು ಹೆಂಗ್ ಕವರ್ ಮಾಡ್ತಾಳ ನೋಡು. ನಾನು ಏನು ತಪ್ಪು ಹೇಳಿಲ್ಲ, ನನ್ ನಿಮ್ ಟೆಸ್ಟ್ ಮಾಡಕ್ಕಂತಾನೆ ಅಲ್ಲ ನಾನು ಇಲ್ಲಿರೋದು, ಅದಕ್ಕೋಸ್ಕರ. ಸರ್ಟಿಫಿಕೇಟ್ ಕೊಡಕ್ಕೆ. ಯು ಆರ್ ಎ ಶೆಫ್, ಐ ಆಮ್ ಯುವರ್ ಸೀನಿಯರ್. ಓಕೆ, ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಇದೆಷ್ಟು ಫ್ರೈ ಮಾಡು, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ಫ್ರೈ ಮಾಡು. ನಾನು ನೋಡ್ತೀನಿ ಹೇಗೆ ಫ್ರೈ ಮಾಡ್ತೀಯ. ನಾನು ಮಾಡ್ತಾ ಇರೋದನ್ನೇ ಮಾಡು ಅಂತ ಹೇಳ್ತೀರಾ ನೀವು, ಅದಕ್ಕೆ ನಂಗೆ ಮಾಡಬಾರ್ದು ಅನ್ಸುತ್ತೆ ಅವಾಗ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಬಾಯಲ್ಲಿ ಹುಣ್ಣಾಗಿರುತ್ತಲ್ಲ, ಅಲ್ಸರ್, ಬಾಯಿ ಹುಣ್ಣು ದಿನನಿತ್ಯ ಆಗ್ತಾ ಇರುತ್ತೆ, ಮೌತ್ ಅಲ್ಸರ್ಸ್ ಆದಾಗ ಕೊಬ್ಬರಿ ಮತ್ತೆ ಗಸಗಸಿನ ಸೇರಿಸ್ಬಿಟ್ಟು ನಿಂಗೆ ಗೊತ್ತಿತ್ತಾ ಇದು? ಕೊಡಿ. ಈಗ ಏನ್ ಮಾಡೋಣ, ಟೊಮ್ಯಾಟೊ ಪ್ಯೂರಿ.
ಸ್ವಲ್ಪ ನೀರು ಹಾಕು. ಹಾಕಕ್ಕೂ ಬರಲ್ಲ. ಜೋ ರಾಮ, ನಾವಿಬ್ರು ಆಮೇಲೆ ಆಚೆ ಹೋಗಿ ಜಗಳ ಕಾಯೋಣ, ಇವಾಗ ಅಡುಗೆ ಮಾಡೋಣ. ಓಕೆ. ಏನಂದ್ರೆ ಕೊಬ್ಬರಿ ಮತ್ತೆ ಗಸಗಸೆನ ಅಗದ್ಬಿಟ್ಟು ಆ ರಸ ನುಂಗಿದ್ರೆ ಬಾಯಿ ಹುಣ್ಣು ಕಡಿಮೆ ಆಗತ್ತೆ. ಹೌದು. ಇನ್ನೊಂದು ಬಸ್ಲೆ ಸೊಪ್ಪು. ಬಸ್ಲೆ ಸೊಪ್ಪು ಅಷ್ಟೇ, ಖಾಲಿ ಹೊಟ್ಟೆಲಿ ಒಂದ್ ಎಲೆ ಇದೆಯಲ್ಲ, ಹಸಿ ಎಲೆನ ಜಗದ್ರೆ ಅದು ಅಷ್ಟೇ ನಿವಾರಣೆ ಆಗುತ್ತೆ. ಇನ್ನೊಂದು ಕಾಸಿ ಸೊಪ್ಪು ಅಂತ ಬರುತ್ತೆ, ಅದನ್ನ ತಂಬಳಿ ಮಾಡ್ಕೊಂಡು ಕುಡಿದ್ರೆ ಅಥವಾ ಊಟಕ್ಕೆ ಹಾಕೊಂಡು ತಿಂದ್ರೆ. ತಂಬಳಿ ಅಂತ ಹೇಳೋದು ಮಾಮೂಲಿ ನಾವೆಲ್ಲ ಅಂಬ್ಲಿ ಅಂತೀವಲ್ಲ ಅದಕ್ಕೆ? ಇಲ್ಲ ಇಲ್ಲ, ತಂಬಳಿ ಅಂತಂದ್ರೆ ಸೌತ್ ಕ್ಯಾನರಾ ಕಡೆ ಫಸ್ಟ್ ಏನೇ ನೀವು ಸಾರು ಹುಳಿ ಅಥವಾ ಏನಾದ್ರು ಊಟ ಮಾಡ್ತಿರಲ್ಲ ಅದಕ್ಕಿಂತ ಮುಂಚೆ ಮಜ್ಜಿಗೆಯಿಂದ ಮಾಡಿರೋಂಥದಕ್ಕೆ ತಂಬಳಿ ಅಂತಾರೆ. ಸೊ ದಕ್ಷಿಣ ಕನ್ನಡದ ಕಡೆ ಏನ್ ಮಾಡ್ತಾರೆ, ಹೊಟ್ಟೆ ತಂಪಾಗಿರ್ಬೇಕು ಅಂತ, ಕೋಸ್ಟಲ್ ಏರಿಯಾ ಅಲ್ಲ, ಸೊ ಎಲ್ಲ ಕೆಲಸ ಮಾಡಿ ಬಂದಿರ್ತಾರೆ, ಅದಕ್ಕೋಸ್ಕರ ಫಸ್ಟ್ ಊಟ ಮಾಡೋದೇ ತಂಬಳಿ ಅಂತ. ಓಕೆ, ಅದು ಏನಂತಂದ್ರೆ ಒಂದ್ ಸ್ವಲ್ಪ ತೆಂಗಿನ ತುರಿ, ಕಾಳ್ಮೆಣಸು, ಜೀರಿಗೆ, ಆಮೇಲೆ ಇವಾಗ ಕರ್ಬೇವಿನ ಸೊಪ್ಪಿನ ತಂಬಳಿ ಅಂತಂದ್ರೆ ಕರ್ಬೇವಿನ ಸೊಪ್ಪು ಹಾಕಿ ಹುರಿದು ಬಿಟ್ಟು ಮೊಸರು ಅಥವಾ ಮಜ್ಜಿಗೆ ಹಾಕಿ ರುಬ್ಬಿಟ್ಟು ಅದನ್ನ ಊಟ ಮಾಡ್ತಾರೆ. ಏನಂದ್ರೆ ಫಸ್ಟ್ ಖಾರ ಹೊಟ್ಟೆ ಒಳಗೆ ಹೋಗೋದ್ಕಿಂತ ಮುಂಚೆ ತಂಪಾಗಿರ್ಬೇಕು ಅನ್ಕೊಂಡು ತಂಬಳಿ ಊಟ ಮಾಡೋದು. ಓಕೆ, ಈಗ ಈಸ್ಟರ್ನ್ ಅರ್ಶಿನ ಚೂರು. ನಿಮ್ಗೆಲ್ಲೂ ಲೆಕ್ಚರರ್ ಆಗಿ ಟೀಚರ್ ಆಗಿ ಕೆಲಸ ಸಿಕ್ಕಿಲ್ವಾ? ಇವಾಗ ಇದ್ರೊಳಗೆ ಆಗಿದ್ದೀನಲ್ಲ ಟೀಚರು, ಅದಕ್ಕೆ ಕೇಳಿದೆ ನಾನು. ಕಾಲೇಜಲ್ಲಿ ನಮ್ಮಂತ ಸ್ಟೂಡೆಂಟ್ ಸಿಗ್ಬೇಕಾಗಿತ್ತು ನಿಮ್ಗೆ. ಈಗ ಸ್ಪ್ರಿಂಗ್ ಆನಿಯನ್. ಯಾಕೆ ಅಣಗಿಸ್ತಿದ್ಯಾ? ನಾನು ಅಣಕಿಸ್ತೀನ ನಿಮ್ನ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀನಿ. ಯಾವತ್ತಾದ್ರೂ ಅಣಗಿಸ್ತಿದ್ದೀನ ನಾನು ನಿಮ್ನ? ಐ ಆಮ್ ಸಚ್ ಅ ಒಬೀಡಿಯಂಟ್ ಸ್ಟೂಡೆಂಟ್. ಹೌದು ಹೌದು, ಒಬೀಡಿಯಂಟ್, ಡೀಸೆಂಟ್, ಏನೋ ಒಂದ್ ತಿರುಗಿಸಿ ಮಾತಾಡಲ್ಲ. ಸಾಕಷ್ಟು ಮಾತಾಡಾಯ್ತು, ಇನ್ನೇನ್ ಮಾತಾಡಲ್ಲ ಅಂತಿದ್ಯಾ ನೀನು? ಒಳ್ಳೆ ರೆಪ್ಯುಟೇಷನ್ ಇಲ್ಲ, ಬೇಜಾರಾಗ್ತಾ ಇದೆ. ಈಗ ಈಸ್ಟರ್ನ್ ಧನಿಯಾ ಪುಡಿ 1/4 ಚಮಚ ಆಗಷ್ಟು, ಈಸ್ಟರ್ನ್ ಅಜ್ಕಾರದ ಪುಡಿ, ಈಸ್ಟರ್ನ್ ಗರಂ ಮಸಾಲ, ಎಲ್ಲ ಪೌಡರ್ಸ್, ಈಸ್ಟರ್ನ್ ಜೀರಾ ಪುಡಿ, ಮತ್ತೆ ಉಪ್ಪು, ರುಚಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಟಿಪಿಕಲ್ ಆಗಿ ಹೇಳ್ಬೇಕು, ಅಡುಗೆ ಪ್ರೋಗ್ರಾಮ್. ಅಡುಗೆ ಪ್ರೋಗ್ರಾಮ್ ಕರೆಕ್ಟ್. ಇದಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ನೀರು ಹಾಕು. ನಾನು ಹಾಕಲ್ಲ, ನಾನು ಹಾಕಿದ್ರೆ ಅದಕ್ಕೊಂದು ಕಮೆಂಟ್ ಮಾಡ್ತೀರಾ ನೀವು, ಸೊ ನೀವೇ ಹಾಕೊಳ್ಳಿ. ಆಯ್ತು, ಸಾಕು ಸಾಕು, ಅಷ್ಟು ಬೇಕು. ಯೂಶಲಿ ನಾವೇನ್ ಮಾಡ್ತೀವಿ, ಪನ್ನೀರ್ನ ಫ್ರೈ ಮಾಡಿ ಹಾಕ್ತಾ ಇದ್ವಿ. ಇದ್ರೊಳಗೆ ನಾವು ಪನ್ನೀರ್ ಫ್ರೈ ಮಾಡಲ್ಲ, ಹಾಗೆ ಹಾಕ್ತೀವಿ. ಓ, ಸೊ ಒಂದೊಂದು ಸೈಡ್ ಡಿಶ್ ಅಲ್ಲೂ ಒಂದೊಂದು ಫ್ಲೇವರ್ ಇರುತ್ತೆ. ಇವಾಗ ಇದಿಷ್ಟು ಮಸಾಲಾಗಳು ಬ್ಲೆಂಡ್ ಆಗ್ಬೇಕು ಅಂತಂದ್ರೆ ಅದೊಂದು ಚೂರ್ ಚೇಂಜಸ್ ಅಲ್ಲಿ ಒಂದೊಂದು ರೆಸಿಪಿ ಹಾಕ್ತಾ ಹೋಗುತ್ತಲ್ಲ ಅದು. ಹೌದು, ಇದು ಸ್ವಲ್ಪ ಬೇಯ್ಬೇಕಿದು. ನೀನು ಏನಕ್ಕೆ ನಾನು ಕೇಳಿದೆ, ನೀನ್ ಟೀಚರ್ ಆಗಿರ, ನೀನ್ ನನ್ನ ಸ್ಟೂಡೆಂಟ್ ಆಗಿದ್ರೆ ಅಂತ ಹೇಳಿದೆ. ನಾನು ನನ್ನ ಸ್ಟೂಡೆಂಟ್ ಆಗಿದ್ರೆ ಅಂತ ಹೇಳಿಲ್ಲ, ಬಿಕಾಸ್ ನೀವ್ ಹೇಳೋವಾಗ ನಿಮ್ಗ ಒಂದಿದೆ, ಐ ಮೀನ್ ಏನಂತಾರ, ಟೀಚರ್ಸ್ಗೆಲ್ಲ ಇರ್ಬೇಕಲ್ಲ, ಎಕ್ಸ್ಪ್ಲೇನ್ ಮಾಡೋವಾಗ ನೀಟಾಗಿ ತಲೆಗೆ ಹೋಗೋ ಅಂತ ಕೆಪಾಸಿಟಿ ಇರ್ಬೇಕು. ಟೀಚರ್ಸ್ಗೆ ಆ ಕೆಪಾಸಿಟಿ ಇರ್ಬೇಕು ಎಕ್ಸ್ಪ್ಲೇನ್ ಮಾಡೋ ಅಂತದ್ದು. ಅದು ನಿಮ್ಗಿದೆ, ಅದಕ್ಕೆ ಕೇಳ್ದೆ. ನಾನ್ ಜೋಕ್ ಮಾಡ್ತಾ ಇರಲ್ಲ, ನಾನು ಸೀರಿಯಸ್ ಆಗಿ ಹೇಳ್ದೆ. ಆಯ್ತು, ನಾನು ಏನ್ ಹೇಳಿದ್ರು ಸೀರಿಯಸ್ ಆಗಿ ತಗೊಳ್ಳಲ್ಲ, ನಿಮ್ಮೆಲ್ಲ ಜೋಕ್ ಮಾಡಲ್ಲ ನಿಮ್ಮ ಹತ್ರ. ಲೈಫ್ನ ಹಾಗೆ ತಗೋಬೇಕಂತೆ. ಹಾಗೆ ನಾನು ಜೋಕ ಮಾಡ್ಕೊಂಡಿದ್ದೀರ ನೀವು? ಇಲ್ಲ ಇಲ್ಲ, ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ನನ್ನ ಫ್ರೆಂಡ್ಸು ಅಷ್ಟೇ, ನಾನು ಏನಾದ್ರು ಹೇಳಿ ಹಾ ಅಂತ ನಗ್ತಾ ಇರ್ತಾರೆ. ಯಾಕೆ ಹಿಂಗೆ? ಅಲ್ಲ, ನೀನ್ ಯಾವತ್ತೂ ಅನ್ಕೊಳ್ಳಿಲ್ವ ನಾನು ಯಾಕೆ ಕಾರ್ಟೂನ್ ಆಗಿದ್ದೀನ ಏನೋ? ಏನೇನೋ ಕಮೆಂಟ್ ಮಾಡ್ತಿದ್ದೀರಾ ಮಾಡಿ. ಯಾವಾಗ್ಲೂ ಅಟ್ಮಾಸ್ಫಿಯರ್ನ ಹೆಲ್ದಿ ಆಗಿರ್ಬೇಕು, ನಾವು ಖುಷಿಯಾಗಿದ್ದಿ, ನಮ್ ಸುತ್ತಮುತ್ತ ಇರೋನು ಖುಷಿಯಾಗಿ ಪಡಿಸ್ತಾ ಇರ್ಬೇಕು. ಸುಮ್ಮನೆ ನಿಮ್ ತರ ಹಿಂಗ್ ಕೂತಿದ್ರೆ ಬೋರ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಈಗ ನೀವ್ ಇದ್ ಮಾಡ್ತಾ ಇರಿ, ಅಷ್ಟೆಲ್ಲ ನಾನು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಒಂದ್ ಕೆಲ್ಸ ಮಾಡ್ತೀನಿ, ನಾನು ಕ್ರೀಮ್ ಹಾಕ್ಬಿಡ್ತೀನಿ, ಅದು ಕುದಿತಾ ಇರ್ಲಿ. ಓಕೆ, ಫ್ರೆಶ್ ಕ್ರೀಮ್. ಇವಾಗ ಬ್ರೇಕ್ ತಗೊಂಡ್ಲಾ? OS ತಗೋ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಸ್ಪ್ರಿಂಗ್ ಆನಿಯನ್ ಗ್ರೇವಿ ರೆಡಿ ಆಗ್ತಾ ಇದೆ. ಈಗ ಫ್ರೆಶ್ ಕ್ರೀಮ್ ಬೇರೆ ಹಾಕಿದ್ದಾರೆ, ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗೋಷ್ಟು ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಓಕೆ, ಸ್ಪ್ರಿಂಗ್ ಆನಿಯನ್ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ. ರೆಡಿ ಆಯ್ತಾ? ಈಗ ಕಡೆಯಲ್ಲಿ ಟೊಮೆಟೊ ಸಾಸ್. ನಾವು ಟೊಮೆಟೊ ಪ್ಯೂರೇನು ಹಾಕಿದೀವಿ, ಟೊಮೆಟೊ ಸಾಸ್ ಫ್ಲೇವರ್ಗೋಸ್ಕರ. ಟೊಮೆಟೊ ಪ್ಯೂರಿ, ಟೊಮ್ಯಾಟೊ ಸಾಸ್. ಏನಂದ್ರೆ ಇದಕ್ಕೆ ನಾನು ಸಕ್ಕರೆ ಹಾಕಿಲ್ಲ. ಯೂಶಲಿ ನಾರ್ತ್ ಇಂಡಿಯನ್ ಗ್ರೇವಿಗೆ ಸ್ವಲ್ಪ ಸಕ್ಕರೆ ಹಾಕ್ತೀವಿ, ಬಟ್ ಇದ್ರೊಳಗೆ ನಾನು ಸಕ್ಕರೆ ಹಾಕಿಲ್ಲ, ಯಾಕಂದ್ರೆ ಸಾಸ್ ಇದೆಯಲ್ಲ, ಸಾಸ್ ಇದೆಲ್ಲ, ಸೊ ಬ್ಯಾಲೆನ್ಸ್ ಆಗುತ್ತೆ. ಈಗ ಪನ್ನೀರ್
ಉದ್ದುದ್ದಕ್ಕೆ ಹೆಚ್ಕೊಂಡಿರೋಂಥದ್ದು. ನಾನು ಏನ್ ಹೇಳ್ಬೇಕು ಅಂತೀನೋ ಅದನ್ನೇ ಹೇಳ್ತೀರಾ ಪ್ರತಿಮಾ. ತುಂಬಾ ಇಂಪ್ರೂವ್ ಆಗಿದ್ದೀರಾ ನೀವು. ಹೌದಮ್ಮ. ಇದು ಸ್ವಲ್ಪ ತಿಕ್ಕಾಗಿರ್ಬೇಕು ಗ್ರೇವಿ. ಯಾಕಂದ್ರೆ ಪುಲ್ಕ ಅಥವಾ ರೋಟಿ ಚಪಾತಿಗೆ ಸೂಟ್ ಆಗುವಂಥದ್ದಲ್ಲ, ಅದಕ್ಕೆ. ಈಗ ಇದು ಆಗಿದೆ ನೋಡು, ಕ್ಲೀನಾಗೆ ಮಿಕ್ಸ್ ಮಾಡಿದ್ರೆ ಕಡೆಯಲ್ಲಿ ಏನಕ್ಕೆ ಪನ್ನೀರ್ ಹಾಕ್ತಿವಿ ಅಂತಂದ್ರೆ ಅದು ಒಡೆದೋಗತ್ತೆ, ಬೇಗ ಬೆಂದೋಗುತ್ತಲ್ಲ ಪನ್ನೀರ್. ಈಗ ಆಗಿದೆ, ಇದು ಆಫ್ ಮಾಡಿ. ಸರಿನಾ? ಆಯ್ತು, ಇದನ್ನ ತೆಗೆದು ಸರ್ವಿಂಗ್ ಬೌಲ್ಗೆ ಹಾಕೊಡ್ತೀನಿ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಹೌದಾ? ಅಷ್ಟೇ. ಓ, ನಂಗೆ ಗೊತ್ತೇ ಇರ್ಲಿಲ್ಲ ನೋಡಿ, ನೀವ್ ಹೇಳಿದ್ರೆ ಗೊತ್ತಾಗ್ತಾ ಇದೆ ನಂಗೀಗ. ಸರ್ವಿಂಗ್ ಬೌಲ್ ಕೊಡ್ಲಾ? ನೀನು ಆಯ್ತು, ಜಾಸ್ತಿ ಮಾತಾಡ್ಬಾರ್ದಮ್ಮ ಹೆಣ್ಮಕ್ಳು. ಎಲ್ಲಾರ್ದು ಸೇರ್ಸ್ ಮಾಡ್ತಿದ್ಯಲ್ಲ ನೀನೆ. ಪನ್ನೀರ್ ಇಷ್ಟಪಡೋರಿಗೆ ಒಳ್ಳೆ ಸೈಡ್ ಡಿಶ್ ಇದು. ನಿಮ್ಗೆ ಇಷ್ಟ ಆಗತ್ತಾ ಪನ್ನೀರು? ಓಕೆ ಓಕೆ. ನಿಂಗೆ? ಓಕೆ. ಏನಂತ ಬೇಕೇ ಬೇಕು ಅನ್ನೋ ಹಾಗೆಲ್ಲ ಏನಿಲ್ಲ. ಹೌದು, ಈಗಿನ ಮಕ್ಳು ಬೇಡ ಅನ್ನೋ ಹಾಗೂ ಇಲ್ಲ. ಹೌದು, ಯೂಶಲಿ ಈಗಿನ ಮಕ್ಕಳು ಮತ್ತೆ ಕೆಲವರು ಇದ್ದಾರೆ ತುಂಬಾ ಇಷ್ಟಪಟ್ಕೊಂಡು ತಿನ್ನೋದು ಪನ್ನೀರ್. ಮತ್ತೇನಂದ್ರೆ ಪನ್ನೀರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಮಕ್ಳಿಗೆ ಬಹಳ ಒಳ್ಳೇದ ಆಕ್ಚುಲಾಗಿ ಆರೋಗ್ಯಕ್ಕೆ. ವಿನುತಾ, ಸ್ಪ್ರಿಂಗ್ ಆನಿಯನ್ ಪನ್ನೀರ್ ಗ್ರೇವಿ ರೆಡಿ ಆಗಿದೆ. ಎಸ್, ಸ್ಪ್ರಿಂಗ್ ಆನಿಯನ್ ಪನ್ನೀರ್ ಗ್ರೇವಿ ರೆಡಿ ಆಗಿದೆ. ಇದು ಹೇಗಿದೆ ಅಂತ ನಾನು ಟೇಸ್ಟ್ ಮಾಡ್ಬೇಕಲ್ವಾ? ಟೇಸ್ಟ್ ಮಾಡ್ಲಾ ಪ್ರತಿಮಾ? ಧಾರಾಳವಾಗಿ ಮನ್ಸಲ್ಲಿ ಅನ್ಕೊಳ್ತಿರ್ತೀರಲ್ವಾ, ಟೇಸ್ಟ್ ಮಾಡಕ್ ಮುಂಚೆ ಫಸ್ಟ್ ರೀಕ್ಯಾಪ್ ತೋರ್ಸಮ್ಮ ಅಂತ. ನಾನೇ ನಿಜವಾಗ್ಲೂ ಅನ್ಕೊಂಡೆ ಕಣೆ. ನನಗೆ ಗೊತ್ತು, ನನಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಿಮ್ನ. ಓಕೆ, ನಿಮಗೋಸ್ಕರ ನೀವೇ ಮರ್ತೋಗಿರ್ತೀರಲ್ವಾ, ಮನೇಲಿ ಕುತ್ಕೊಂಡು ನೋಡ್ಲಿ ಅಂತ ಇನ್ನೊಂದ್ಸರಿ. ಹೌದಮ್ಮ, ನಾನು ರೀಕ್ಯಾಪ್ ತೋರಿಸ್ಲಾ? ಎಸ್, ನಾನು ಕಲಿಬೇಕು. ರೀಕ್ಯಾಪ್ ತೋರಿಸ್ಲಾ? ಆಯ್ತು. ಸ್ಪ್ರಿಂಗ್ ಆನಿಯನ್ ಪನ್ನೀರ್ ಗ್ರೇವಿ ರೆಡಿ ಆಗಿದೆ. ಇದು ಹೇಗೆ ಮಾಡೋದು ಅಂತ ರೀಕ್ಯಾಪ್ ತೋರಿಸ್ತೀವಿ ನೋಡಿ. ಸ್ಪ್ರಿಂಗ್ ಆನಿಯನ್ ಪನ್ನೀರ್ ಗ್ರೇವಿ ಮಾಡುವ ವಿಧಾನ. ಮೊದಲು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಲವಂಗ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಪ್ಯೂರಿ, ಈಸ್ಟರ್ನ್ ಅರಿಶಿನ ಪುಡಿ, ಸ್ಪ್ರಿಂಗ್ ಆನಿಯನ್ ಹೂಪ್, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಅಚ್ಕಾರದ ಪುಡಿ, ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಜೀರಾ ಪುಡಿ, ಉಪ್ಪು ಹಾಗೂ ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಕಲಸಿ. ನಂತರ ಟೊಮೆಟೊ ಸಾಸ್ ಮತ್ತು ಪನ್ನೀರ್ ಹಾಕಿ ಬೇಯಿಸಿದರೆ ಸ್ಪ್ರಿಂಗ್ ಆನಿಯನ್ ಪನ್ನೀರ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಲಾ? ಬೈ ಆಲ್ ಮೀನ್ಸ್ ಪನ್ನೀರ್ ತಿಂತೀನಿ ನಾನು. ತಿನ್ನಮ್ಮ, ನಿನ್ಗೆ ಮಾಡ್ಕೊಟ್ಟಿರೋದು ತಿನ್ನಮ್ಮ ಅಂತ ಹೇಳಿ. ಇಲ್ಲ, ಅದ ಓಲ್ಡ್ ಡೈಲಾಗ್ ಅದು. ನೀವು ಯಾವ್ದಾರು ಹೊಡಿತೀರಾ? ನೀವು ಆಮೇಲೆ ಹೇಳ್ತೀನಿ. ಕಣ್ಯಾಕ್ ಹಂಗಾಗ್ತಿದೆ. ಆ ರುಚಿಲಿ ಕಣ್ಣು ನಿದ್ದೆ ಬರ್ತಾ ಇದೆ ಅಂತ ಅರ್ಥ. ಅದು ಅದು ಬೇಕಾಯ್ತು. ನಿಜ ಸಕ್ಕದಾಗಿದೆ. ಚೆನ್ನಾಗಿದೆ. ನೀವೇ, ನಾನು ಯಾವಾಗ್ಲೂ ಅನ್ಕೋತೀನಿ ಇದು ಯಾರು ಒಂದ್ ರೆಸಿಪಿ ಕೆಟ್ಟದಾಗ ಮಾಡ್ಲಿ ಇವರು, ಚೆನ್ನಾಗಿ ಕಮೆಂಟ್ ಮಾಡೋಣ ಅಂತ. ನೀವು ಅದಕ್ಕೆ ಆಸ್ಪದನೇ ಕೊಡ್ತಾ ಇಲ್ಲ. ಐ ವಿಶ್ ಗಾಡ್, ದೇವ್ರೆ ನಂಗೆ ಚಾನ್ಸ್ ಕೊಡಪ್ಪ ಬೇಗ. ಸರಿನಾ? ದೇವ್ರೇ ಕೊಡ್ಬೇಡಪ್ಪ ಅಂತ ನಾನು ಕೇಳ್ಕೊಳ್ತೀನಿ. ಹೋಗ್ಲಿ ಬಿಡಿ, ಕೊಡೋದ್ ಬೇಡ ದೇವ್ರು. ನಮ್ಮ ವೀಕ್ಷಕರೆಲ್ಲರೂ ಇದನ್ನ ಟ್ರೈ ಮಾಡ್ತಾರಲ್ವ, ಸೊ ಆದ್ರಿಂದ ಆಗೋದ್ ಬೇಡ. ಓಕೆನಾ? ಸಕ್ಕದಾಗ ಅಡುಗೆ ಮಾಡ್ತೀರಾ ನೀವು ಅಂತ ಎಲ್ರಿಗೂ ಗೊತ್ತು. ಇದಂತೂ ಇನ್ನ ಸೂಪರ್ ಆಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನೆಕ್ಸ್ಟ್ ಹೂಕೋಸ್ ಇದೆಯಲ್ಲ, ಕಾಲಿಫ್ಲವರ್ ಪನ್ನೀರ್ ಬಾಲ್ಸ್ ಅಂತ. ಓಕೆ, ಶುರು ಮಾಡೋಣ. ಬೇಕಾಗುವಂತ ಸಾಮಗ್ರಿಗಳು: ಇದಕ್ಕೆ ಬೇಯಿಸಿರುವ ಹೂಕೋಸು, ಪನ್ನೀರ್, ಬೇಯಿಸಿರುವ ಆಲೂಗಡ್ಡೆ, ಇಂಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮ್ಚೂರ್ ಪೌಡರ್, ಗೋಡಂಬಿ, ಅಚ್ಕಾರದ ಪುಡಿ, ಜೀರಿಗೆ, ಉಪ್ಪು, ಕಡಲೆ ಹಿಟ್ಟು, ದ್ರಾಕ್ಷಿ ಹಾಗೂ ಎಣ್ಣೆ. ಓಕೆ, ಸಾಕಾ? ಇಷ್ಟೇ ಸಾಕು. ಡನ್. ಶುರು ಮಾಡೋಣ. ಶೂರ್. ಮಿಕ್ಸಿಂಗ್ ಬೌಲ್ ಕೊಡ್ತೀಯಾ? ನೀವು ಕೇಳೋದು ಹೆಚ್ಚ, ನಾನು ಕೊಡೋದು ಹೆಚ್ಚ? ಅದು ಸರಿ. ಸ್ಪೂನ್ ಕೊಡ್ತೀಯಾ? ಮೊದಲಿಗೆ ಕಡಲೆ ಹಿಟ್ಟು, ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟು. ಬಾಂಡ್ಲೆ ಇಡ್ತೀಯಾ ವಿನುತಾ? ಎಣ್ಣೆ ಹಾಕ್ಬಿಡು. ಎಣ್ಣೆ ಕಾಯೋದೊಳಗೆ ನಾವು ಮಿಕ್ಸಿಂಗ್ ಮಾಡ್ಕೊಂಬಿಡೋಣ. ಈಗ ನಾನು ಕಾಲಿಫ್ಲವರ್ನ ಬೇಯಿಸ್ಕೊಂಡು, ಅಂದ್ರೆ ಉಪ್ಪು ನೀರಿಗೆ ಹಾಕೊಂಡು ಆಮೇಲೆ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮ್ಯಾಶ್ ಮಾಡ್ಕೋಬಹುದು, ತುರ್ಕೊಳ್ಳಬಹುದು. ಓಕೆ, ಇದು ಒಂದು ಬಟ್ಲಾಗಷ್ಟು ಕಾಲಿಫ್ಲವರ್, ಪನ್ನೀರ್, ತುರಿದಿರುವಂತ ಪನ್ನೀರ್ ಒಂದು ಬಟ್ಲಾಗಷ್ಟು,
1 ಬಟ್ಲು ಕಡಲೆ ಹಿಟ್ಟು, 1 ಬಟ್ಲು ಕಾಲಿಫ್ಲವರ್, 1 ಬಟ್ಲು ಪನ್ನೀರ್. ಪನ್ನೀರ್ ಎಲ್ಲ 1:1 ಪ್ರಪೋರ್ಷನ್. ಹೌದು. ಮತ್ತೆ ಆಲೂಗಡ್ಡೆ, 1 ಬಟ್ಲು ಆಲೂಗಡ್ಡೆ. ಜೀರಿಗೆ, ಇದ್ರೊಳಗೆ ನಾವು ಯಾವ ಬೇರೆ ಪೌಡರ್ಗಳೆಲ್ಲ ಹಾಕ್ತಾ ಇಲ್ಲ. ಧನಿಯಾ ಪುಡಿ, ಜೀರಿಗೆ ಪುಡಿ ಅದೆಲ್ಲ ಯಾವುದು ಹಾಕ್ತಾ ಇಲ್ಲ. ಒಂದೊಂದು ಫ್ಲೇವರ್ ಇರುತ್ತೆ. ಈಗ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಇದಕ್ಕೆ. ಆಮ್ಚೂರ್ ಪೌಡರ್, ಬೇರೆ ಸ್ಪೂನ್ ಕೊಡ್ತೀಯ? ಆಮ್ಚೂರ್ ಪೌಡರ್ ಸ್ವಲ್ಪ ಫ್ಲೇವರ್ಗೋಸ್ಕರ, ಮಾವಿನಕಾಯಿ ಪುಡಿ ಫ್ಲೇವರ್ಗೋಸ್ಕರ. ಅಚ್ಕಾರದ ಪುಡಿ. ಇದನ್ನ 2 ತರ ಮಾಡ್ಕೋಬಹುದು. ಏನಂತಂದ್ರೆ ಕಡಲೆ ಹಿಟ್ಟು ನಾವು ಹಾಕ್ತಿವಲ್ಲ, ಕಡಲೆ ಹಿಟ್ಟು ಇದಕ್ಕೆ ಹಾಕಿದ್ರು ಹಾಕ್ಬೋದು. ಇಲ್ಲ ಅಂದ್ರೆ ಇದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಉಂಡೆ ಕಟ್ಬಿಟ್ಟು ಕಡಲೆ ಹಿಟ್ಟಲ್ಲಿ ರೋಲ್ ಮಾಡ್ಬಿಟ್ಟು ಫ್ರೈ ಮಾಡ್ಬೋದು. 2 ಆಪ್ಷನ್ ಇದು. ಓಕೆ, ನಾನು ಇದಕ್ಕೆ ಹಾಕೊಂಡಿದ್ದೀನಿ ಈಗ. ಇಂಗು ಸ್ವಲ್ಪ. ಯಾವುದು ಟೇಸ್ಟ್ ನ ಎನ್ಹಾನ್ಸ್ ಮಾಡುತ್ತೆ? 2 ಒಂದೇ, ಸೇಮ್. ದ್ರಾಕ್ಷಿ ಹಾಗೂ ಗೋಡಂಬಿನ ಪೀಸಸ್ ಮಾಡ್ಕೊಂಡು ಹಾಕೋ, ಚಿಕ್ಕದಾಗಿ ಪೀಸಸ್ ಮಾಡ್ಕೋಬೇಕು. ಯಾಕಂದ್ರೆ ಪನ್ನೀರಲ್ಲೂ ನೀರಿನ ಅಂಶ ಇರೋದ್ರಿಂದ ನೋಡ್ಕೊಂಡು ಬೇಕಾದ್ರೆ ನೀರು ಹಾಕೋಬಹುದು. ಓಕೆ, ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕಿಟ್ಕೊಳ್ತೀಯಾ? ಇದೇನು 5 ನಿಮಿಷದಲ್ಲಿ ಆಗೋವಂಥದ್ದು. ಇದನ್ನೇನ್ ಮಾಡೋಣ, ಮಿಕ್ಸ್ ಮಾಡ್ಕೊಂಬಿಡೋಣ. ರೆಡಿ. ಏನ್ ಫಾಸ್ಟ್ ಆಗಿ ಮಾಡ್ತೀಯಮ್ಮ ನೀನು? ಹೆಣ್ಮಕ್ಳು ತುಂಬಾ ಫಾಸ್ಟ್ ಇರ್ಬೇಕು ಅಡಿಗೆ ಮಾಡೋದ್ರಲ್ಲಿ. ಓಕೆ, ಚುರುಕಾಗಿರ್ಬೇಕು. ಎಲ್ಲಾ ವಿಷಯದಲ್ಲೂ ಚುರುಕಾಗಿರ್ಬೇಕು. ಈಗಿರೋ ಜನರೇಷನ್ಗೆ ಹೋಲಿಸ್ಕೊಂಡ್ರೆ, ಈಗಿರೋ ಜನರು, ಈಗಿರೋ ಗಂಡಸರು ಮಧ್ಯ ಹೆಣ್ಮಕ್ಳು ಚುರುಕಾಗಿದ್ರೆ ಒಳ್ಳೇದು ಅವರಿಗೆ. ಹೌದು ಅಲ್ವಾ? ಹೌದು, ಕರೆಕ್ಟಾಗಿ ಹೇಳ್ತಿದ್ಯಾ. ಫೈನಲಿ ಏನೋ ಒಂದ್ ವಿಷಯ ಒಪ್ಕೊಂಡ್ರಿ ನೀವು ನನ್ನಲ್ಲಿ. ಅಬ್ಬಾ, ಇಲ್ಲ ಕೆಲವೆಲ್ಲ ತುಂಬಾ ತಿಳ್ಕೊಂಡಿದ್ಯಾ. ಐ ಅಪ್ರಿಶಿಯೇಟ್. ಓ, ಥ್ಯಾಂಕ್ ಯು, ಐ ಆಮ್ ಹಾನರ್ಡ್. ಈಗ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾ? ಹೌದು. ಇದಕ್ಕೆ ನೀರ್ ಹಾಕಂಗಿಲ್ಲ ಅಲ್ಲ? ಪನ್ನೀರಲ್ಲಿ ನೀರ್ ಇರುತ್ತಲ್ಲ, ಹಾ ಹಾ. ಆಮೇಲೆ ಗಡ್ಡೆಕೋಸು ಬೇಯಿಸ್ಕೊಂಡಿರ್ತೀವಲ್ಲ, ಆ ನೀರೇ ಸಾಕಾಗುತ್ತೆ. ಓಕೆ. ಈಗ ಇದು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡು ಡೀಪ್ ಫ್ರೈ ಮಾಡ್ಬಿಡೋಣ. ಅಷ್ಟು ಸಣ್ಣ ಉರಿ ಮಾಡ್ಕೋಬೇಕು. ಸಣ್ಣ ಉರಿಲೇ ಇಟ್ಟಿದ್ದೀನಿ ಅವಾಗ್ಲಿಂದ. ಹೌದು, ನನಗೆ ಕಾಯ್ತಾ ಇದೆ ಅದು, ಹಾಕಮ್ಮ ಬೇಗ ಅಂತ. ಓ, ಎಣ್ಣೆ ನಿಮಗ್ ಕಾಯ್ಬೇಕು. ನೀವು ಆತ್ರವಾಗಿ ಮಾಡದೇ ಇರೋ ಹಾಗೆ ಆಗ್ಬೇಕು ಅಂದ್ರೆ ನೀವು ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಬೇಕು. ಎಷ್ಟು ಚೆನ್ನಾಗಿ ಡೈಲಾಗ್ಗಳು ಕೊಡ್ತೀಯಮ್ಮ ನೀನು. ಈಗ ನೆಕ್ಸ್ಟ್ ಡೈಲಾಗ್ ರೈಟರ್ ಆಗ್ಬೋದಾ ನಾನು? ಓ ಎಸ್ ಧಾರಾಳ್ ಬಗ್ಗೆ ನೀವೇ ಹೀರೋಯಿನ್ ಫಿಲ್ಮ್ಗೆ? ಬೇಡ 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 ಬೇಡ, ನಾನು ಆಗೋದಿಲ್ಲ. ನೀವು ಪ್ರೊಡ್ಯೂಸರ್ ಆಯ್ತಾ ಪ್ಲೀಸ್? ನಿನ್ನ ಹಾಕೊಂಡು ಹಲೋ, ನಾನೇ ಆನ್ ಸ್ಕ್ರೀನ್ ಬರಲ್ಲ. ಆನ್ ಸ್ಕ್ರೀನ್ ಬಂದ್ರೆ ಫಿಲ್ಮ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದಕ್ಕೋಸ್ಕರ ಬೇಡ, ಆತರ ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬರೀ ಡೈಲಾಗ್ಸ್ ಬರೀತೀನಿ ನಾನು. ಓಕೆನಾ? ಆಯ್ತಮ್ಮ. ಈಗ ಇದಕ್ಕೆ ಆಲೂಗಡ್ಡೆ ಹಾಕಿದ್ನಲ್ಲ, ಆಲೂಗಡ್ಡೆ ಮೇಲೆ ಒಂದು ಟಿಪ್ ಹೇಳ್ತೀನಿ. ಇವಾಗ ಎಣ್ಣೆ ಹತ್ರ ಇರ್ತೀವಿ, ಸುಟ್ಕೊಂಡ್ಬಿಡ್ತೇವೆ. ಹೌದು. ಸುಟ್ಕೊಂಡಾಗ ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಇದು ಯಾವ್ದು ಆಲೂಗಡ್ಡೆನ ಸ್ಲೈಸ್ ಮಾಡ್ಬಿಟ್ಟು ಕೈ ಮೇಲೆ ಇಟ್ಕೊಂಡ್ಬಿಟ್ರೆ, ಕೈ ಮೇಲೋ ಎಲ್ಲಿ ಸೀರೆ ಇರುತ್ತೋ ಇಟ್ಕೊಂಡ್ರೆ ಇಮಿಡಿಯೇಟ್ ಆಗಿ ಆ ಬರ್ನಿಂಗ್ ಸೆನ್ಸೇಷನ್ ಕಡಿಮೆ ಆಗುತ್ತೆ. ಓ, ನೀವ್ ಯಾಕೆ ನಂಗೆ ಮುಂಚೆ ಸಿಗ್ಲಿಲ್ಲ? ಇಲ್ಲ, ಇವಾಗ ಬೇಕಾದ್ರೆ ಇವಾಗ ಸುಡ್ತೀನಿ ನಾನು. ನಿಮ್ಗೆ ಆಮೇಲೆ ಟ್ರಯಲ್ ಮಾಡ್ತೀನಿ ನಿಮ್ಮ ಮೇಲೆನೆ. ಓಕೆನಾ? ಡೆಮಾನ್ಸ್ಟ್ರೇಷನ್. ಇವಾಗ ಅದೇ ಡೆಮಾನ್ಸ್ಟ್ರೇಷನ್ ಮಾಡಿ ನಡಿ ಕೈನ. ಹಂಗಾರೆ ಒಂದ್ ಕೆಲಸ ಮಾಡು, ಇದು ಫುಲ್ ಮಾಡ್ಬಿಡ್ತೀನಿ ಇದು. ಆಮೇಲೆ ನೀವು ಕೈಯಲ್ಲಿ ಹಿಂಗ್ ತಿರುಗಿಸಿ ಅದನ್ನ. ಆಯ್ತು, ಓಕೆನಾ? ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತಾರೆ ಪ್ರತಿಮಾ ಅವ್ರು. ಅದಕ್ಕೆ ನಂಗೆ ನೀವು ಇಷ್ಟ. ಹಾ, ಇನ್ ಯಾರು ಬೇರೆಯವ್ರು ಏನು ಕೇಳಲ್ವಾ? ಎಲ್ರು ನನ್ ಮಾತು ಕೇಳ್ತಾರೆ. ಅಲ್ಲಲ್ಲ, ಯಾಕಂದ್ರೆ ಇಷ್ಟ ಅಂತಂದ್ಯಲ್ಲ, ಬಹುಶಃ ಯಾರು ಮಾತು ಕೇಳೋದಿಲ್ಲ, ನಾನು ಒಬ್ಳದೆ. ಚಾನ್ಸೇ ಇಲ್ಲ. ನಮ್ಮ ಮಾತು ಯಾರು ಮೀರಲ್ಲ. ನಮ್ದೊಂಥರ ಲಕ್ಷ್ಮಣ್ ರೇಖೆ ತರ ನಾವೇನ್ ಹೇಳಿದ್ರು ಜೀವನದಲ್ಲಿ. ಓವರ್ ಬಿಲ್ಡಪ್ ಆಗೋಯ್ತಲ್ಲ ಪಾಪ. ಓವರ್ ಬಿಲ್ಡಪ್ ಇನ್ನೇನು. ಓಕೆ, ಇದು ಫ್ರೈ ಆಗ್ತಾ ಇರ್ಲಿ, ಅಷ್ಟೊಂದು ಬ್ರೇಕ್ ತಗೊಂಡ್ಲಾ? ಓ ಎಸ್, ಧಾರಾಳವಾಗಿ. ಕಾಲಿಫ್ಲವರ್ ಪನ್ನೀರ್ ಬಾಲ್ಸ್ ರೆಡಿ ಆಗ್ತಾ ಇದೆ. ಈಗ ನೀವೇನ್ ಮಾಡ್ಬೇಕು, ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಅಷ್ಟರಲ್ಲಿ ಇವರು ಫುಲ್ ಫ್ರೈ ಮಾಡಿರ್ತಾರೆ. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಎ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಓಕೆ, ಫ್ರೈ ಆಯ್ತಾ ಇಲ್ವಾ ಅಂತ ನೋಡೋಣ. ಈಗ ಫ್ರೈ ಆಗಿದ್ಯಾ? ಆಗ್ತಾ ಇದೆಮ್ಮ.
ಏನ್ ನೋಡಿದ್ರು ಜಾಮೂನ್ ತರ ಕಾಣುತ್ತೆ. ಮೋಸ್ಟ್ಲಿ ನಂಗೆ ಜಾಮೂನ್ ಇಷ್ಟ ಅನ್ಸುತ್ತಲ್ಲ. ಅದಕ್ಕೆ ಇನ್ನೊಂದ್ ದಿವಸ ನಿಂಗೆ ಜಾಮೂನ್ ಮಾಡ್ಕೊಡ್ತೀನಿ. ಓಕೆ, ಇವಾಗ ನಾವು ಆಲೂಗಡ್ಡೆಯಿಂದ ಮಾಡ್ಕೊಡ್ತೀನಿ ನಿಂಗೆ ಜಾಮೂನು. ಸ್ವೀಟ್ ಆಗಿರತ್ತಾ? ಅಲ್ಲ ಕೇಳ್ದೆ ನಾನು. ಯಾಕೆ? ಹೌದಾ? ಅಪ್ಪ ನಂಗೆ ಅಡ್ಗೆ ಹೇಳ್ಕೊರು. ಯಾರು ನಿಮ್ ತರ ಆದ್ರೆ ನಾನು ಅಡ್ಗೆನೇ ಕಲಿಯಲ್ಲ ಜೀವನದಲ್ಲಿ ಹೋಗಿ. ಹೌದಾ? ಎಲ್ಲದಕ್ಕೂ ಸಿಡುಕ್ತೀರಾ ನೀವು. ಸಿದ್ದಮ್ಮ ಅಂತ ಕರಿತೀನ. ಅಲ್ಲ, ಹೇಳೋದ್ ಹೇಳ್ಬಿಟ್ಟು ಆಮೇಲೆ ಮಸ್ಕಾ ಬೇರೆ ಹೊಡಿತಾಳೆ. ಇನ್ನೇನು ಆಮೇಲೆ ಎಲ್ಲ ನೀವು ಚೆನ್ನಾಗಿ ಮಾಡ್ಕೊಟ್ಟಿಲ್ಲ ಅಂದ್ರೆ. ಇದಾಗಿರೋದ್ನ ತೆಗೆದಿಟ್ಕೊಂಡ್ಬಿಡೋಣ. ಈವ್ನಿಂಗ್ ಸ್ನ್ಯಾಕ್ಗೆ ಮಾತ್ರ ಸೂಪರ್ ಸೂಪರ್ ಆಗಿರ್ತಿಲ್ಲ. ಆಫ್ ಮಾಡ್ಲಾ? ಬೇಡ ಬೇಡ ಬೇಡ, ಎಣ್ಣೆ ಇರ್ಕೊಂಡ್ಬಿಡುತ್ತಲ್ಲ ಆಫ್ ಮಾಡಿದ ತಕ್ಷಣ. ಹೌದು, ನಿಂಗೆ ಹೆಂಗ್ ಗೊತ್ತಿತ್ತು? ಹಲೋ, ನಂಗೂ ಗೊತ್ತು ಇದೆಲ್ಲ. ಹೌದಾ? ಓ, ನೀವೇನ್ ತೀರಾ ನಾನು ಅಡ್ಗೆ ಮನೆಗೆ ಹೋಗಲ್ಲ, ನಂಗೆ ಏನು ಗೊತ್ತಿಲ್ಲ ಅನ್ನೋ ತರ ನೀವು ಪೋರ್ಟ್ರೇ ಮಾಡ್ತಾ ಇದೀರಾ ನನ್ನ. ಪ್ಲೀಸ್ ನಮ್ಮ ಮೈಂಡಿಂದ ತೆಗ್ದಾಕಿ. ಇವನ್ ಐ ನೋ ಕುಕಿಂಗ್. ನಾನು ಬಹಳ ಚೆನ್ನಾಗಿ ಕುಕ್ ಮಾಡ್ತೀನಿ. ಅದ್ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳಿದ್ದೆ ಅಮ್ಮ. ಧಾರಾಳವಾಗಿ ಕೇಳಿ ಮೈ. ಇವಾಗ ಕಲ್ತ್ಕೊಂಡಿದ್ದೀನಿ ನಾನು ಮನೆ ಅಡಿಗೆಗೆ ಬಂದ್ಮೇಲೆ. ಗೊತ್ತಾ? ಹೌದಾ? ಸರಿ, ಖುಷಿ ಪಡಿ. ನೀವು ನಿಮ್ಮಿಂದಾನೇ ಕಲ್ತಿರೋದು ನಾನು. ನಿಮ್ಮಿಂದ ಮತ್ತೆ ಇನ್ನ ಬರೋ ಶೆಫ್ಗಳಿಂದ. ವೆರಿ ಗುಡ್ ಅಂದೆ. ಅದಕ್ಕೆ ನಾವಿಬ್ರು ಹಿಂಗ್ ಆಡೋದಕ್ಕೆ ಯಾವ್ದು ಸೀರಿಯಸ್ ಆಗಿ ಹೇಳ್ತೀವಿ, ಯಾವ್ದು ಕಾಲ್ ಹೇಳ್ತೀವಿ ಅಂತ ನನಗೆ ಕನ್ಫ್ಯೂಸ್ ಆಗ್ತದೆ. ಜನಕ್ಕೆ ಎಷ್ಟು ಕನ್ಫ್ಯೂಸ್ ಆಗುತ್ತೋ ಸೀರಿಯಸ್ ಆಗಿ ಗೊತ್ತಿಲ್ಲ ನಂಗೆ. ನೋಡು, ಈ ಬಣ್ಣ ಹೊಂಬಣ್ಣ ಬರೋವರೆಗೂ ಕರಿಬೇಕು. ನಿನಗೆ ಆ ಕಾಲಿಫ್ಲವರ್ ಸ್ಮೆಲ್ ಬರ್ತದೆ ನೋಡು, ಹೂಕೋಸ್ದು. ಹೌದಾ? ಸ್ವಲ್ಪ ಹತ್ರ ಬಾ. ಬಂದು ನೀವು ಹಂಗೆ ತಳ್ಬಿಡಿ ಇದ್ರೊಳಗೆ. ನಂಗೆ ಗೊತ್ತು. ಕೇಡಿ ಆಗ್ಬಿಟ್ಟಿದೀರಾ ನೀವು. ಆಫ್ ಮಾಡ್ಲಾ? ಹಾ, ನಿನ್ ಜೊತೆ ಸೇರಿ. ಹೌದಾ? ಸರ್ವಿಂಗ್ ಪ್ಲೇಟ್ ಒಂಚೂರು ಕೊಡ್ತೀಯಮ್ಮ? ನೀ ಹೇಳ್ದಂಗೆ ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಜಾಮೂನ್ ತರನೇ ಇದೆ ಆಕ್ಚುಲಾಗಿ, ಅಲ್ವಾ? ನಾನು ಏನ್ ಹೇಳಿದ್ರು ಕರೆಕ್ಟ್ ಆಗಿ ಹೇಳ್ತೀನಿ ಪ್ರತಿಮಾ. ಸೊ ನನ್ ಮಾತು ಕೇಳಿ, ಜೀವನದಲ್ಲಿ ಇನ್ನೂ ಮುಂದೆ ಬರ್ತೀರಾ. ಈಗ ಸಾಕಷ್ಟು ಮುಂದೆ ಹೋಗಿದ್ದೀರಾ. ಸೊ ಇನ್ನೂ ಒಂದೆರಡು ಸ್ಟೆಪ್ ಫಾರ್ವರ್ಡ್. ಆಯ್ತಮ್ಮ, ಒಂದ್ ದಿವಸ ಅಟ್ಟಿಸ್ಕೊಂಡ್ ಬರ್ತೀನಿ. ನೀವ್ ಯಾಕೆ ಹಿಂಗ ಆಗೋದ್ರಿ? ನನ್ ಜೊತೆ ಸೇರಿ ಹಿಂಗಾಗ ಮುಂಚೆಯಿಂದನೂ ಹಿಂಗ ನೀವು? ಇಲ್ಲ ಇಲ್ಲ ಇಲ್ಲ, ಸಹವಾಸ ದೋಷ ಹಾಳು ಮಾಡುತ್ತೆ. ಕಾಲಿಫ್ಲವರ್ ಪನ್ನೀರ್ ಬಾಲ್ಸ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಕಾಲಿಫ್ಲವರ್ ಪನ್ನೀರ್ ಬಾಲ್ಸ್ ರೆಡಿ ಆಗಿದೆ. ಇದು ಘಮ ಘಮ ಅಂತಿದೆ. ನನ್ಗಂತೂ ರೆಸಿಸ್ಟ್ ಮಾಡಕ್ ಆಗ್ತಿಲ್ಲ. ಇದನ್ನ ಅರ್ಜೆಂಟ್ ಆಗಿ ನಾನು ತಿನ್ಬೇಕು. ನೀವೇನಂತೀರಾ? ತಿನ್ನೋದಕ್ಕೆ ಮುಂಚೆ ರೀಕ್ಯಾಪ್ ತೋರಿಸಿ ಅಂತ ಕೇಳ್ತೀರಲ್ವಾ? ಅದಕ್ಕೋಸ್ಕರ ರೀಕ್ಯಾಪ್ ತೋರಿಸ್ತಾ ಇದೀವಿ ನೋಡಿ. ಕಾಲಿಫ್ಲವರ್ ಪನ್ನೀರ್ ಬಾಲ್ಸ್ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಕಡಲೆ ಹಿಟ್ಟು, ಕಾಲಿಫ್ಲವರ್, ಪನ್ನೀರ್, ಆಲೂಗಡ್ಡೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಚೂರ್ ಪುಡಿ, ಈಸ್ಟರ್ನ್ ಅಚ್ಕಾರದ ಪುಡಿ, ಇಂಗು ಹಾಗೂ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಕಲಸಿ ಉಂಡೆಗಳನ್ನಾಗಿ ಮಾಡಿ. ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ಕಾಲಿಫ್ಲವರ್ ಪನ್ನೀರ್ ಬಾಲ್ಸ್ ರೆಡಿ ಟು ಸರ್ವ್. ಟೇಸ್ಟ್ ಮಾಡ್ಲಾ? ಘಮ ಘಮ ಅಂತ ಇದೆ. ಟ್ರಸ್ಟ್ ಮೀ, ನಿಜವಾಗ್ಲೂ ಅಂತ ಇದೆ. ತಮಾಷೆ ಮಾಡ್ತಿಲ್ಲ ನಾನು. ಆಯ್ತು, ಟೇಸ್ಟ್ ಮಾಡು. ಓಕೆ. ಸೈಲೆನ್ಸ್ ಇಸ್ ದ ಬೆಸ್ಟ್ ಪಾಲಿಸಿ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಯಮ್ಮಿ. ಈವ್ನಿಂಗ್ ಸ್ನ್ಯಾಕ್ ಇದು ಸೂಪರ್ ಆಗಿರುತ್ತೆ. ಸಾಸ್ ಜೊತೆ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಹೀಗೂ ಚೆನ್ನಾಗಿದೆ. ಇದ್ರ ಜೊತೆಗೆ ಸಾಸ್ ಇದ್ರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ. ಯೂಶಲ್ ಆಗಿ ಗೋಬಿ ಮಂಚೂರಿ ಯಾರು ಜಾಸ್ತಿ ತಿನ್ನೋದಿಲ್ಲ. ಹೌದು, ಅಂತವ್ರಿಗೆ ಇದನ್ನ ನಾವು ಆರಾಮಾಗಿ ಮ್ಯಾಶ್ ಮಾಡ್ಬಿಟ್ಟು ಮಾಡ್ಕೊಟ್ರೆ ಸೂಪರ್ ಆಗಿರುತ್ತೆ ಅಲ್ವಾ? ಏನ್ ಮಾಡ್ತಿರೋ ಬಿಡ್ತಿರೋ ಜೀವನದಲ್ಲಿ ನನಗೋಸ್ಕರ ಬಂದಿನ ರೆಸಿಪಿ ಮಾಡ್ಕೊಡ್ತಿರಲ್ಲ, ಅದೊಂದು ಒಳ್ಳೆ ಕೆಲಸ ಮಾಡ್ತೀರ ನೀವು. ಬಾಯ್. ಯು ಕ್ಯಾನ್ ಗೋ ಟು ENT ಸ್ಪೆಷಲಿಸ್ಟ್ ರೈಟ್ ನೌ. ಟೇಕ್ ಕೇರ್. ಬಾಯ್. ಆಯ್ತು ಆಯ್ತು ಆಯ್ತು, ಬಾಯ್. ಟೇಕ್ ಕೇರ್. ಬಾಯ್. ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿಮಾ ಅವರು ಎಷ್ಟು ಚೆನ್ನಾಗಿರೋಂಥ 2 ರೆಸಿಪಿಗಳನ್ನ ಹೇಳ್ಕೊಟ್ರು. ಈಗ ನೆಕ್ಸ್ಟ್ ಯಾರು ಬರ್ತಾರೆ ಏನು ಅಂತ ಯೋಚನೆ ಮಾಡ್ತಾ ಇರಿ. ಅಷ್ಟರಲ್ಲಿ ನಾನು ನೆಕ್ಸ್ಟ್ 2 ರೆಸಿಪಿಗೆ ರೆಡಿ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಗೆಸ್ಟ್ ನ ವೆಲ್ಕಮ್ ಮಾಡೋಣ. ಅದಕ್ಕೂ ಮುಂಚೆ ನೀವು ತಗೊಳ್ಳಿ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ನಮ್ಮೊಟ್ಟಿಗೆ ಯಾರಿದ್ದಾರೆ? ವಿಜಯಲಕ್ಷ್ಮಿ ರೆಡ್ಡಿ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ ವಿಜಯಲಕ್ಷ್ಮಿ ಅವರೇ. ಹಲೋ ವಿನುತಾ, ಹೇಗಿದ್ದೀರಾ? ಫೈನ್. ನಿಮ್ಮ ಹತ್ರ ಅಡುಗೆ ಹೇಳಿಸ್ಕೊಳ್ಳೋದು ಅಂದ್ರೆ ಅದೊಂಥರ ಭಾಗ್ಯ ಅಂತ ಹೇಳ್ಬೋದು ನನ್ಗಿವತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಯಾವ ರೆಸಿಪೀಸ್ ಹೇಳ್ಕೊಡ್ತಾ ಇದ್ದೀರಾ ಇವತ್ತು? ಆಂಧ್ರ ಸ್ಟೈಲ್ ಅಡುಗೆನೇ ಹೇಳ್ಕೊಡೋಣ. ಓಕೆ. ಮೊದಲಿಗೆ ಮೆಂತ್ಯ ಪಪ್ಪು. ಮೆಂತ್ಯ ಪಪ್ಪು ಅಂದ್ರೆ ಮೆಂತ್ಯ ಸೊಪ್ಪು. ಈ ಪಪ್ಪು ಅನ್ನೋದೆಲ್ಲ ಆಂಧ್ರ ಕಡೆ ಬಹಳ 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 ಫೇಮಸ್ ಅಲ್ಲ? ವೆರೈಟೀಸ್. ಓಕೆ, ಹಾಗಾದ್ರೆ ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಹೇಳ್ತೀರಾ? ಮೆಂತ್ಯ ಸೊಪ್ಪು, ಇದು ಉಪ್ಪು, ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ತುಪ್ಪ, ತೊಗರಿಬೇಳೆ, ಸಾಸಿವೆ, ಅಚ್ಕಾರದ ಪುಡಿ, ಜೀರಿಗೆ,
ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು. ಓಕೆ, ಸಾಕಾ ಇಷ್ಟೇ? ಸಾಕು ಸಾಕು. ಈಗ ಮೊದಲನೇದಾಗಿ ಏನ್ ಮಾಡ್ಬೇಕು? ಕುಕ್ಕರ್ ಬೇಕು. ಕುಕ್ಕರ್ ಇಡೋಣ. ಹ್ಮ್. ತೊಗರಿ ಬೇಳೆ ಅರ್ಧ ಕಪ್. ತೊಗರಿ ಬೇಳೆ ಅರ್ಧ ಕಪ್ಪು. ನೀರು ತಗೊಳ್ಳಿ ವಿನುತಾ. ಹಾಕಿ 1.5 ಕಪ್ಪಷ್ಟು ಬೇಕಾಗುತ್ತೆ ನೀರು. ಹಾಕಿ ನಾ ಹೇಳ್ತೀನಿ. ಸಾಕು ಸಾಕು. ಹಾಂ, ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ. ಆಮೇಲೆ 1.5 ಕಪ್ಪಿಂದ 2 ಕಪ್ಪಷ್ಟು ಮೆಂತ್ಯ ಸೊಪ್ಪು ಆಗಲೇ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತೆ 1 ಟೀ ಸ್ಪೂನ್ ಅಷ್ಟು ಉಪ್ಪು. ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿ ಕೂಡ ಹಾಕೋಬಹುದು. ಮತ್ತೆ 1 ಟೀ ಸ್ಪೂನ್ ಅಷ್ಟು ಅಚ್ಕಾರ. ಸೊ ಇದನ್ನ ಒಂದ್ಸತಿ ಸ್ಟರ್ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕೋಣ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ. ಇನ್ನೊಂದು 1/4 ಕಪ್ ಅಷ್ಟು. ಈಗ ಕುಕ್ಕರ್ ಮುಚ್ಚಿ ಒಂದು 3 ವಿಸಲ್ ಕೂಗಿಸ್ಬೇಕು. ಇದು ಸೊಪ್ಪು ಬೇಗ ಬೆಂದು ಬಿಡುತ್ತಲ್ವಾ? ಸೊಪ್ಪು ಬೇಯುತ್ತೆ, ಬೇಳೆ. ಹೌದಾ? ಯಾಕೆಂದ್ರೆ ಬೇಳೆ ಬೇಯಬೇಕು. ಸೊಪ್ಪು ಬೇಗ ಬೇಯುತ್ತೆ, ಬೇಳೆ ಹಚ್ಚು ಬೇಯಕ್ಕೆ ಒಂದು ಅಟ್ಲೀಸ್ಟ್ 3-4 ವಿಸಲ್ಸ್ ಕೂಗಿಸ್ಬೇಕಾಗುತ್ತೆ. 1 ವಿಸಲ್ ಆಯಿತು. ಮತ್ತೆ ವಿಸಲ್ ಆದ್ಮೇಲೆ ಪೂರ್ತಿ ತಣ್ಣಗಾಗಬೇಕು. ಓಕೆ. ಇಲ್ಲಾಂದ್ರೆ ಮಧ್ಯ ತೆಗೆದ್ರೆ ಅದು ಸ್ವಲ್ಪ ಅಬೇಲ್ ಬೇಯಬೇಕಲ್ಲ? ಬೇಯಬೇಕಾಗುತ್ತೆ. ಸೊ ಇದಿಷ್ಟು ಆದ್ರೆ ಮಿಕ್ಕಿದ್ದು ಒಗ್ಗರಣೆ ಹಾಕೋದಷ್ಟೇ. ತುಂಬಾ ಈಸಿ. 2 ವಿಸಲ್ ಆಯಿತು. ಆಗಲಿ, 2-3 ವಿಸಲ್ ಕೂಗಿಸಿದ್ರು ಏನು ತಾಪತ್ರ ಇಲ್ಲ. ಚೆನ್ನಾಗಿ ಮ್ಯಾಶ್ ಆಗಿ ಚೆನ್ನಾಗಿ ಬರುತ್ತೆ ಪಪ್ಪು. ಓಕೆ. ಇನ್ನೊಂದು ಕೂಗಿದ್ರೆ ಆಯ್ತು, ಆಫ್ ಮಾಡಿ. ಈಗ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು. ಓಕೆ, ಅದು ಅಬೇಲ್ ಸ್ವಲ್ಪ ಬೇಯಬೇಕಲ್ವಾ? ಯಾಕೆಂದ್ರೆ ತಕ್ಷಣ ಓಪನ್ ಮಾಡಿದ್ರೆ ಬೇಳೆ ಬೆಂದಿರಲ್ಲ. ಅಮ್ಮ, ನೀವು ತುಂಬಾ ಬುಕ್ಸ್ ಬರ್ದಿದ್ದೀರಲ್ವಾ ಕುಕಿಂಗ್ ಬಗ್ಗೆ? ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಬುಕ್ ಬರೆಯೋದನ್ನ? ನಾನು 20 years ಬ್ಯಾಕ್ ಇಂದ ಮಾಡಿದ್ದೀನಿ. 10 ವರ್ಷದ ಹಿಂದೆಯಿಂದ. ಎಷ್ಟು ಬುಕ್ಸ್ ಬರ್ದಿದ್ದೀರಾ? ಆಲ್ಮೋಸ್ಟ್ 10 ಆಗಿದೆ. ಇನ್ನು another 10 ಸ್ಕ್ರಿಪ್ಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವ ತರದ ಬುಕ್ಸ್ ಅದು? ಅಂದ್ರೆ ಅಡಿಗೆ ಬಗ್ಗೆ ಅಂತ ಗೊತ್ತು. ಅಂದ್ರೆ ಪ್ರತಿ ಒಂದು ಬುಕ್ ಅಲ್ಲೂ ಬೇರೆ ಬೇರೆ ತರ ವೆರೈಟಿ ಫುಡ್ಸ್. ಈಗ ಆಂಧ್ರದ ಮೇಲೆ 1-2 ಬುಕ್ ಬರ್ದಿದ್ದೀನಿ. ನಾನ್ ವೆಜ್, ವೆಜಿಟೇರಿಯನ್, ಪೊಡಿ ಮಸಾಲ ಅಂತ ವೆಜ್ ಬುಕ್ ಬರ್ದಿದ್ದೀನಿ. ಹಾಗೆ ವರ್ಕಿಂಗ್ ವುಮೆನ್ಸ್ಗೆ ಒಂದು ಬುಕ್ ಬರ್ದಿದ್ದೀನಿ. ಕನ್ನಡ ಇಂಗ್ಲೀಷಲ್ಲೂ ಅದು ಇದೆ. ಹಾಗೆ ಅಜ್ಜಿ ಅಡಿಗೆಗಳಂತ ಸಾಂಪ್ರದಾಯಿಕ ಅಡಿಗೆಗಳು. ಅಜ್ಜಿ ಅಡಿಗೆಗಳು, ಆಗಿನ ಹಳೆ ಕಾಲದ ಅಡಿಗೆಗಳು. ಚಾಕ್ಲೇಟ್ ಮೇಲೆ ಬರ್ತಿದ್ದೀನಿ. ಮತ್ತೆ ಮೈಕ್ರೋವೇವ್ ಮೇಲೆ ಇದೆ. ಮತ್ತೆ ಹಪ್ಪಳ, ಸಂಡಿಗೆ ಅದು ಇದೆ. ಒಂದೊಂದು ಡಿಶ್ ಮೇಲೆ ಒಂದೊಂದು ಬುಕ್ಸ್ ಬರ್ದಿದ್ದೀರಾ. ಅದರಲ್ಲೇ ವೆರೈಟೀಸ್. ವೆರಿ ನೈಸ್. ಆಲ್ಮೋಸ್ಟ್ 30 years ಇಂದ ಕುಕ್ ಮಾಡ್ತಾ ಇದ್ದೀರಾ? ಐ ಮೀನ್ ಆಲ್ಮೋಸ್ಟ್ ನಾನು ಕುಕಿಂಗ್ ಕ್ಲಾಸಸ್ ಆಲ್ಮೋಸ್ಟ್ 29 years ಇಂದ ಮಾಡ್ತಾ ಇದ್ದೀನಿ. ಯು ಕಂಡಕ್ಟ್ ಕ್ಲಾಸಸ್ ಆಲ್ಸೋ? ಎಸ್. ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ನಿಮ್ಮ ಹತ್ರ? ನಾನು ಐ ಹ್ಯಾವ್ ಟ್ರೈನ್ ಮೋರ್ ದೆನ್ 3 lakhs so far. Are you sure? 3 lakhs? Yes. Unbelievable. 3 ಲಕ್ಷ ಜನ ಅಂದ್ರೆ ಆಟನ ಅಡಿಗೆ ಕಲಿಯೋದು. ನೋಡೋಣ. ಮುಕ್ಕಾಲು ಬೆಂದಿದೆ. ಅಲ್ಲ, ಒಗ್ಗರಣೆಲಿ ಒಂಚೂರು ಬೇಯಿಸಲ್ಲ? ಇವಾಗ ಒಗ್ಗರಣೆ ಹಾಕೋಬೇಕಾ? ಒಗ್ಗರಣೆ ಹಾಕೊಳ್ಳೋಣ. ಹಾಗಾದ್ರೆ ಒಂದು ಪ್ಯಾನ್ ಇದನ್ನ ಒಂದ್ ಕಡೆ ಹಚ್ಬಿಟ್ಟು ಪಾಡಿಗೆ ಬೇಯ್ತಾ ಇರಲಿ ಒಂಚೂರು. ಹೌದಾ? ಇನ್ನೊಂದ್ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಓಕೆ ಅಲ್ವಾ? ಅದು 2 ಹಚ್ಕೊಳ್ಳಿ. ಈಗ ಇಲ್ಲಿ ಬೇಯ್ತಾ ಇರಲಿ. ಈ ಕಡೆ ನಾವು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಗ್ಗರಣೆಗೆ ತುಪ್ಪ. ಟಿಪಿಕಲ್ ಆಂಧ್ರ ರೆಸಿಪಿ ಅಂದ್ರೆ ತುಪ್ಪ ಬೇಕೇ ಬೇಕು. ಯೂಶುವಲ್ ಆಗಿ ನಾವು ಹೋಟೆಲ್ಸ್ ಗೆಲ್ಲ ಹೋದಾಗ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಸ್ ಗೆ ಈ ರೈಸ್ ಜೊತೆ ಆ ದಾಲ್ ಕೊಡ್ತಾರಲ್ಲ, ಅದು ತುಪ್ಪ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಕೊಳ್ಳೇಬೇಕು. ತುಪ್ಪ ಹಾಕಿದ್ದೀನಿ. ಈಗ ಎಲ್ಲ ಒಗ್ಗರಣೆ ಸಾಮಾನು ಒಂದೊಂದೇ ಹಾಕೊಂಡ್ ಬರೋಣ. ಸಾಸಿವೆ, ಸ್ವಲ್ಪ ಸಿಡಿಬೇಕು ಸಾಸಿವೆ. ಜೀರಿಗೆ,
ಬೆಳ್ಳುಳ್ಳಿ, ಈರುಳ್ಳಿ, ಒಂದು 5-6 ಸೀಳಿದ್ದ ಮೆಣಸಿನಕಾಯಿ. ಮ್ಯಾಂಡೇಟರಿ ಅಲ್ವಾ ಈ ತರ ಮೆಣಸಿನಕಾಯಿ? ಹೌದು ಹೌದು. ಇದು ಚಿಲ್ಲೀಸ್ ಒಣಗಿದ್ದು ಒಂದೆರಡು, ಒಂಚೂರು ಕರಿ. ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಆಗಬೇಕಿದೆ. ಕೆಂಪು ಸಾಕು. ಬೇಳೆ ಬೇಯ್ತಾ ಇದೆ, ಬೇಯಲಿ. ಆಮೇಲೆ ಸಾಮಾನ್ಯವಾಗಿ ಮೆಂತ್ಯ ಸೊಪ್ಪು ಕಹಿ ಇರುತ್ತೆ, ಅಂದರೆ ಈ ಪಪ್ಪಲ್ಲಿ ಗೊತ್ತಾಗಲ್ಲ, ಯಾಕೆಂದರೆ ಖಾರ ಅದು ಇದು ಚೆನ್ನಾಗಿ ಹಾಕಿರೋದ್ರಿಂದ ಇದೆ. ಅಂದರೆ ಮೇಥಿ ರೋಟಿ ಅಂಥವೆಲ್ಲ ಮಾಡಬೇಕಾದ್ರೆ ಮೆಂತ್ಯ ಸೊಪ್ಪಿಂದ ಕಹಿ ತೆಗಿಬೇಕು. ಸೊ ನೀವು ಸೊಪ್ಪನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ತಿರೋ ವಿನುತಾ, ಒಂದು ಅರ್ಧ ಕಪ್ಪಷ್ಟು. ಅದನ್ನು ಒಂದು 10 ನಿಮಿಷ ನೀರು, ಸ್ವಲ್ಪ ಅರಿಶಿಣ, ಉಪ್ಪಲ್ಲಿ ನೆನೆಸಿಟ್ಬಿಡ್ಬೇಕು. ಓಕೆ, 10 ನಿಮಿಷ ಅದನ್ನ ನೀರು, ಉಪ್ಪು, ಅರಿಶಿಣ. ಓಕೆ, ನೀರಿಗೆ ಉಪ್ಪು ಅರಿಶಿಣ ಹಾಕ್ಬಿಟ್ಟು ಆ ನೀರಲ್ಲಿ ಇದನ್ನ ನೆನೆಸಿ, ಅವಾಗ ಸ್ವಲ್ಪ ಕಹಿ ಭಾಗ ಹೋಗುತ್ತೆ. ಅವಾಗ ಮಾಡಕ್ಕೂ ಸುಲಭ, ರೊಟ್ಟಿ ಕಹಿ ಅಂತ ಬರಲ್ಲ. ಒಗ್ಗರಣೆ ಆಗ್ತಾ ಇದೆ, ಇದನ್ನ ಆಫ್ ಮಾಡಿಬಿಡಿ. ಬೇಳೆದು ಬೆಂದಿದೆ ಅಲ್ಲ? ಅದು ಬೆಂದಿದ್ದೇನೆ ಅಂದ್ರೆ ಪಪ್ಪಂದು ತೀರಾ ಮ್ಯಾಶ್ ಆಗಿರ್ಬಾರ್ದು, ಸ್ವಲ್ಪ ಬೇಳೆ ಸ್ವಲ್ಪ ಬಾಯಿಗೆ ಸಿಗೋ ತರ ಇರಬೇಕು. ಪಪ್ಪ ಅನ್ನೋದಕ್ಕೆ ಮೀನಿಂಗ್ ಇರಲ್ಲ, ಫುಲ್ ಮ್ಯಾಶ್. ಫುಲ್ ಮ್ಯಾಶ್ ಆದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಬಾಯಿಗೆ ಸಿಗೋ ತರ ಇರಬೇಕು. ಸೊ ಸಾಮಾನ್ಯವಾಗಿ ತುಪ್ಪ ತಿನ್ನಕ್ಕೆ ಎಲ್ಲರೂ ಹೆದರ್ತಾರೆ, ಹೌದು, ಬೇಡ ಅಂತ. ಬಟ್ ಆಕ್ಚುಲ್ ಆಗಿ ಒಬ್ಬರಿಗೆ 1 ಟೀ ಸ್ಪೂನ್ ಘೀ ಪರ್ ಡೇ ತಗೊಳ್ಳೇಬೇಕು. ವೆರಿ ಎಸೆನ್ಷಿಯಲ್. ಇಲ್ಲಾಂದ್ರೆ ಅಂದ್ರೆ ತುಂಬಾ ತಿನ್ಬಾರ್ದು, ಪರ್ ಡೇ 1 ಟೀ ಸ್ಪೂನ್ ಯಾವ್ದಾರ ಫಾರ್ಮ್ ಅಲ್ಲಿ ತಗೊಳ್ಳೇಬೇಕು. ನೋಡಿ, ಇವಾಗ ಇದು ಈರುಳ್ಳಿ ಇದೆಲ್ಲ ಬೆಂದಿದೆ ಅಲ್ವಾ? ಈಗ ಇದನ್ನ ಇದಕ್ಕೆ ಹಾಕ್ತೀರಾ, ಬೇಳೆದು ಹಾಕ್ತೀವಿ. ಈಗ ನಿಮ್ಗೆ ತುಂಬ ಗಟ್ಟಿ ಇದೆ ಅಂತ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಒಂಚೂರು, ಒಂದು ಕಾಲು ಕಪ್ಪಷ್ಟು ಹಾಕಿ ಒಂಚೂರು. ಸಾಕು. ಈಗ ಇದಾಗ್ತಾ ಇದೆ. ಇದು ಬರೀ ಮೆಂತ್ಯ ಸೊಪ್ಪಲ್ಲಿ ಮಾಡ್ಬೋದಾ ಅಥವಾ ಬೇರೆ ಯಾವ್ದಾರ ಸೊಪ್ಪು ಯೂಸ್ ಮಾಡ್ಬೋದಾ ನಾವು? ಅಂದ್ರೆ ಬೇರೆ ಬೇರೆ ಕಾಂಬಿನೇಷನ್ ಹಾಕಿ, ಇವಾಗ ಬೇರೆ ಪಾಲಕ್ಕು, ಮತ್ತೆ ಇದು ಚಿಲ್ಕವ್ರೆ, ದಂಟು ಇದೆಲ್ಲ ಹಾಕಿ ಕೂಡ ಮಾಡ್ಬೋದು. ಆದರೆ ಅದು ಪ್ರೊಸೀಜರ್ ಬೇರೆ ಆಗುತ್ತೆ. ಅವಾಗ ಕಡಲೆಬೇಳೆ, ತೊಗರಿಬೇಳೆ ಎರಡು ಸ್ವಲ್ಪ ಹಾಕ್ಕೊಂಡು ಈ ಬೇಳೆಗಳು ಮತ್ತೆ ಸೊಪ್ಪುಗಳೆಲ್ಲ ಹಾಕಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಂದು 3 ವಿಸಿಲ್ ಕೂಗಿಸ್ಬೇಕು. ಅದು ಬೇರೆ. ಅದು ಎಕ್ಸಾಕ್ಟ್ ಈ ಥರ ಮಾಡಕ್ ಬರಲ್ಲ, ಸ್ವಲ್ಪ ವೇರಿಯೇಷನ್ ಇದೆ. ನೋಡಿ, ಇವಾಗ ಪಪ್ಪು ಕನ್ಸಿಸ್ಟೆನ್ಸಿ ಬಂದಿದೆ ಅಲ್ವಾ? ಈಗ ಕಡೆಯಲ್ಲಿ ತೆಂಗಿನ ತುರಿ, ಇದು ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು, ಕಂಪಲ್ಸರಿ ಅಂತೂ ಇಲ್ಲ. ಅಂದ್ರೆ ಯೂಶಲ್ ಆಗಿ ತೆಂಗಿನಕಾಯಿ ಇದ್ರೇನೆ ಒಂಥರ ಬೇರೆ ರುಚಿ ಕೊಡುತ್ತೆ, ಟೇಸ್ಟ್ ಇರುತ್ತೆ. ಬಟ್ ಹಾಕ್ಲೇಬೇಕಂತ ಏನಿಲ್ಲ, ಕಂಪಲ್ಸರಿ. ಕಾಯಿ ಇಷ್ಟಪಡೋರು ಹಾಕೊಂಡು ತಿನ್ಬೋದು. ಇದಾಯ್ತು, ಇದು ಆಫ್ ಮಾಡ್ಲಾ? ಘಮ ಘಮ ಅಂತ ಇದೆ ಅಲ್ಲ? ಇದು ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತಲ್ಲ? ಹಾಕೋಬೇಕು. ಇದು ಹೆಂಗ್ ತಿನ್ನೋದು ಅಂದ್ರೆ, ಬಿಸಿ ಬಿಸಿ ಅನ್ನ, ಒಂದು ಟೀ ಸ್ಪೂನ್ ತುಪ್ಪ, ಅದ್ರ ಮೇಲೆ ಹಾಕೊಂಡು ತಿನ್ಬೇಕು. ಒಳ್ಳೆ ಉಪ್ಪಿನಕಾಯಿ, ಚಟ್ನಿ ಪುಡಿ ಅದೆಲ್ಲ ಇರಬೇಕು, ಹಪ್ಳ, ಆಮೇಲೆ ಮಜ್ಜಿಗೆ ಮೆಣಸಿನಕಾಯಿ, ಇದೆಲ್ಲ ಕಾಂಬಿನೇಷನ್. ಈಗ ಸರ್ವಿಂಗ್ ಬೌಲ್ ಕೊಡ್ತೀರಾ? ಎಸ್, ನಾನು ಈ ಕಡೆ ಇಟ್ಕೊಂಡು ಬಡಿಸ್ತೇನೆ. ಅಕಸ್ಮಾತ್ ಈಗ ಮೆಣಸಿನಕಾಯಿ ಹೀಗೆ ಉದ್ದುದ ಬೇಡ ಅಂದ್ರೆ ಸಣ್ಣದ ಕಟ್ ಮಾಡಿ ಕೂಡ ಹಾಕಬಹುದು. ಇದೇ ಬೆಸ್ಟ್ ಆಕ್ಚುಲಿ. ಸಣ್ಣದಾಗಿ ಕಟ್ ಮಾಡಿದ್ರೆ ಅದು ಮಧ್ಯದಲ್ಲಿ ಬಾಯಿಗೆ ಸಿಗುತ್ತೆ, ನಾವು ತೆಗ್ದಾಕೋಕ್ಕಾಗಲ್ಲ. ಇದಾದ್ರೆ ತಿನ್ಬೋದು. ಹೌದು, ತೆಗ್ದಿರೋ ನಮ್ಮಂತವ್ರಿಗೆ ಬೆಸ್ಟ್. ಹೌದು. ಮತ್ತೊಂದು ಸ್ವಲ್ಪ ಬೇಕಾದ್ರೆ ತೆಂಗಿನ ತುರಿ. ಆಂಧ್ರ ಸ್ಟೈಲ್ ಮೆಂತಿ ಪಪ್ಪು ರೆಡಿ. ಟಿಪಿಕಲ್ ಆಂಧ್ರ ಮೇಥಿ ಪಪ್ಪು ರೆಡಿ ಆಗಿದೆ. ಇದು ಹೇಗ್ ಮಾಡೋದು ಅಂತ ಸಣ್ಣ ರೀಕ್ಯಾಪ್ ತೋರಿಸ್ತೀವಿ ನೋಡಿ. ಮೇಥಿ ಪಪ್ಪು ಮಾಡುವ ವಿಧಾನ: ಮೊದಲು ಕುಕ್ಕರ್ಗೆ ತೊಗರಿಬೇಳೆ, ನೀರು, ಅರಿಶಿನ, ಮೆಂತ್ಯ ಸೊಪ್ಪು, ಉಪ್ಪು, ಅಚ್ಕಾರದ ಪುಡಿ, ಎಣ್ಣೆ ಹಾಕಿ 3 ವಿಷಲ್ ಕೂಗಿಸಿ. ನಂತರ ಒಗ್ಗರಣೆಗೆ ತುಪ್ಪ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಚಿಲ್ಲಿ, ಒಣಮೆಣಸಿನಕಾಯಿ ಹಾಕಿ ಹುರಿಯಿರಿ. ಈಗ ಬೇಯಿಸಿದ ಬೇಳೆ ಮಿಶ್ರಣ, ತೆಂಗಿನ ತುರಿ ಹಾಕಿದರೆ ಮೆಂತ್ಯ ಪಪ್ಪು ರೆಡಿ ಟು ಸರ್ವ್. ನೋಡಿದ್ರಲ್ಲ ಮೇಥಿ ಪಪ್ಪು ಮಾಡೋದು ಎಷ್ಟು ಈಸಿ ಅಂತ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಲಾ? ಖಂಡಿತ ಮಾಡಿ. ನೋಡಿ, ನಂಗೆ ಮೆಣಸಿನ್ಕಾಯಿ ಇಷ್ಟ ಅಲ್ಲ ಅಂತ ಮೆಣಸಿನ್ಕಾಯೇ ಬರ್ತಾ ಇದೆ. ಬಿಟ್ಟು
ಆಂಧ್ರ ಅಂದ್ರೆ ಸ್ವಲ್ಪ ಖಾರನೇ, ಅಂದ್ರೆ ತುಪ್ಪ ಹಾಕೋದು. ತುಪ್ಪ ಹಾಕೊಂಡು ಬಿಸಿ ರೈಸ್ ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅನ್ನ ಇನ್ನೊಂದ್ 2 ತುತ್ತು ಜಾಸ್ತಿ ಹೋಗುತ್ತೆ ಒಳಗಡೆ. ವಾವ್, ಸಖತ್ತಾಗಿದೆ, ಖಾರವಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ. ಈಗ ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡ್ಕೊಡ್ತಾ ಇದ್ದೀರಾ? ಲೆಮನ್ ರಸಂ. ಲೆಮನ್ ರಸಂ ಮಾಮೂಲಿ ರಸಂಗಿಂತ ಡಿಫ್ರೆಂಟ್. ಲೆಮನ್ ಹುಳಿ ಹುಳಿ ಆಗಿರುತ್ತೆ. ಹುಳಿ ಹುಳಿ ಆಗಿರುತ್ತೆ. ಇದು ಆಕ್ಚುಲಿ ಜ್ವರ ಬಂದು ಒಂಥರ ಹುಷಾರಿಲ್ಲದೆ ಆವಾಗ ಇದು ಕುಡಿಬೇಕು. ಸಖತ್ತಾಗಿರುತ್ತೆ ಟೇಸ್ಟ್. ಓಕೆ ಓಕೆ, ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನೀವು ರೆಡಿ ಮಾಡ್ಕೊಳ್ಳಿ. ಅಷ್ಟೊಂದು ಶಾರ್ಟ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಓಕೆ ಫೈನ್. ವೀಕ್ಷಕರೇ, ವಿಜಯಲಕ್ಷ್ಮಿ ಅವ್ರು ಇವಾಗ ತಾನೇ ಹೇಳಿದ್ರು ಮೆಂತ್ಯ ಸೊಪ್ಪು ಬಹಳ ಕಹಿ ಇರುತ್ತೆ. ಇದು ಕಹಿ ಕಡಿಮೆ ಆಗ್ಬೇಕು ಅಂತಂದ್ರೆ ನಾವು ಮೆಂತ್ಯ ಸೊಪ್ಪನ್ನ 10 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡ್ಬೇಕು. ಆ ನೀರಿಗೆ 1 ಚಿಟಿಕೆ ಅರಿಶಿನ ಹಾಗೆ 1 ಚಿಟಿಕೆ ಉಪ್ಪನ್ನ ನಾವು ಹಾಕ್ಬಿಟ್ಟು ನೆನೆಸಿಟ್ರೆ ಕಹಿ ಕಡಿಮೆ ಆಗುತ್ತೆ. ಈಗ ನೀವೇನ್ ಮಾಡ್ಬೇಕು, ಶಾರ್ಟ್ ಬ್ರೇಕ್ ತಗೊಂಡು ವಾಪಸ್ ಬರ್ಬೇಕು. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಓಕೆ, ಬ್ರೇಕ್ಗಿಂತ ಮುಂಚೆ ನಾನು ಹೇಳಿದ್ದೆ ಇವರು ಲೆಮನ್ ರಸಂ ಹೇಳ್ಕೊಡ್ತಾರೆ ಅಂತ. ಸೊ ಲೆಮನ್ ರಸಂ ಹೇಳ್ಕೊಡ್ತಾರೆ. ಕಲ್ಯಾಣ್ವಾ, ಹೇಳ್ಕೊಡ್ತೀರಾ? ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಹೇಳಿ. ತೊಗರಿ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ, ಸ್ವಲ್ಪ 1/4 ಬಟ್ಲು ಅಥವಾ ಅರ್ಧ ಬಟ್ಲಷ್ಟು. ಆಮೇಲೆ ಅರಿಶಿನ, ಕರಿಬೇವು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಉಪ್ಪು, ಕಾಯಿ ಹಾಲು, ನಿಂಬೆಹಣ್ಣು, ಬೆಳ್ಳುಳ್ಳಿ, ಸಾಸಿವೆ, ಸೀಳಿದ ಹಸಿಮೆಣಸಿನಕಾಯಿ. ಓಕೆ, ಮೊದಲನೇದಾಗಿ ಏನ್ ಬೇಕು ಇವಾಗ? ಮೊದಲನೇದಾಗಿ ನಾವು ಡೈರೆಕ್ಟಾಗಿ ಒಗ್ಗರಣೆಗೆ ಪಾತ್ರೆನ ಇಟ್ಕೊತೀವಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಹಾಂ, ಸಾಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಡೈರೆಕ್ಟ್ ಒಗ್ಗರಣೆ ಶುರು ಮಾಡ್ತೀವಿ. ಯಾಕೆಂದರೆ ನಾವು ಆಲ್ರೆಡಿ ಬೇಳೆ ಬೇಯಿಸಿದ್ದೀನಿ. ಹೇಗೆ ಬೇಯಿಸಿದ್ದೀನಿ ಅಂತಂದರೆ, 1/4 ಕಪ್ ಬೇಳೆನ 1 ಕಪ್ ನೀರು, ಅರಿಶಿನ, ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿ. ಓಕೆ, ಚೆನ್ನಾಗಿ ಬೇಯಿಸಿರ್ಬೇಕು. ಕಾಳು ಹಾಗೆ ಇರಬಾರ್ದು. ಓಕೆ, ಫುಲ್ ಅದು ನುಣ್ಣಗೆ ಆಗ್ಬಿಡ್ಬೇಕು. ನುಣ್ಣಗೆ ಬೇಯಿಸ್ಬೇಕು. ಓಕೆ, ಗಟ್ಟಿಗೆ ಬೇಯಿಸಿ. ಸ್ವಲ್ಪ ನೀರಿದ್ರೂ ತೊಂದರೆ ಇಲ್ಲ, ರಸಮ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಅಥವಾ ಈ ಥರ ಗಟ್ಟಿ ಇದ್ರೂ ನಡೆಯುತ್ತೆ. ಸುಮಾರು ಎಷ್ಟು ವೆರೈಟೀಸ್ ರಸಂ ಮಾಡ್ತೀರಾ ನೀವು? ನಾನು 15 ವೆರೈಟೀಸ್ ಮಾಡ್ತೀನಿ. ಹೇಳ್ಕೊಡ್ತೀರಾ ನನಗೆ? ಓ ಎಸ್, ಚಿಕ್ಕದೊಂದು ಸ್ಪೂನ್ ಕೊಡಿ. ಎಣ್ಣೆ ಕಾದಿದೆ. ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಬೆಳ್ಳುಳ್ಳಿ, 1-2 ಒಣಮೆಣಸಿನ್ಕಾಯಿ, 5-6 ಸೀಳಿದ್ದು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು. ಒಗ್ಗರಣೆಗೆಲ್ಲ ಹಾಕಾಗಿದೆ. ಸ್ವಲ್ಪ ಕೆಂಪಾಗಲಿ. ರಸಂ ಹೇಳ್ಕೊಡ್ತೀನಿ ಅಂದ್ರೆ, ಸೊ ಹೇಳಿ. ಲೆಮನ್ ರಸಂ ಬಿಟ್ರೆ ಹೇಳ್ಕೊಡ್ತೀನಿ. ಇದೊಂದು ಸ್ವಲ್ಪ ಹಾಕ್ಬಿಡೋಣ, ಯಾಕೆಂದ್ರೆ ಮತ್ತೆ ತುಂಬಾ ಕೆಂಪಾದ್ರೆ ಚೆನ್ನಾಗಿರಲ್ಲ. ನಾನು ನೋಡಿ, ಇವಾಗ ಬೇಳೆ ಬೇಯಿಸಿದ್ನಲ್ಲ, ಹಾಕ್ಬಿಡ್ತೀನಿ. ನೀರು ತಗೊಳ್ಳಿ. ನೀರು ಹಾಕ್ಬೇಕಾ? ನೀರು ತಗೊಳ್ಳಿ. ನಾನು ಸ್ಟರ್ ಮಾಡಿ ಹಾಕಿ 1-2-3 ಕಪ್ ಅಷ್ಟು ನೀರು ಹಾಕೋಬೇಕು. ಹಾಕಿ ರಸಮ್ ಅಲ್ವಾ, ಹಾಕಿ ಇನ್ನೂ ಹಾಕಿ ಇನ್ನೂ ಸ್ವಲ್ಪ. ಹಾಂ, ತೆಳ್ಳಗಿರಬೇಕು. ಈಗ ಲಮ್ಸ್ ಎಲ್ಲ ಹೋಗ್ಬೇಕಿದು. ಚೆನ್ನಾಗಿ ಕುದೀಬೇಕು. ಇದನ್ನ ಇನ್ನೂ ತೆಳ್ಳಗೆ ಮಾಡ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂದರೆ ಹೀಗೆ ಇಟ್ಕೋಬೋದು. ಇದಕ್ಕೊಂದು ಚಿಟಿಕೆ ಅರಿಶಿನ ಹಾಕ್ತೀನಿ. ಸುಮ್ಮನೆ ಜಾಸ್ತಿ ಬೇಡ, ಒಂದು ಸ್ವಲ್ಪ ಕಲರ್ಗೋಸ್ಕರ. ಓಕೆ. ಹಾಂ, ಇದು ಚೆನ್ನಾಗಿ ಒಂದು 3-4 ಮಿನಿಟ್ಸ್ ಫುಲ್ ಬಾಯ್ಲ್ ಆಗಬೇಕು. ಓಕೆ, ಚೆನ್ನಾಗಿ ಕುದಿ ಬರಬೇಕು. ಒಂದು 3-4 ನಿಮಿಷ ಕುದಿಬೇಕು. ಬಾಯ್ಲ್. ಇವಾಗ ಇನ್ನು ಪೆಪ್ಪರ್ ರಸಂ ಕೇಳಿದ್ದೀರಾ? ಇಲ್ಲ. ಸಾಮಾನ್ಯ ನಾನ್ ವೆಜ್ ಯಾರೇ ಊಟ ಮಾಡಿದ್ರು 1 ಲೋಟ ಪೆಪ್ಪರ್ ರಸಂ ಕುಡಿಬೇಕು. ಡೈಜೆಷನ್ ಒಳ್ಳೆಯದು ಅಂತ. ಓಕೆ, ತುಂಬ ಸಿಂಪಲ್ ಪೆಪ್ಪರ್ ರಸಂ ಮಾಡೋದು. 1 ಟೇಬಲ್ ಸ್ಪೂನ್ ಪೆಪ್ಪರ್ ಅಂದರೆ ಕರಿಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ ಕಾಳು, 1/4 ಟೀ ಸ್ಪೂನ್ ಮೆಂತ್ಯ ಕಾಳು. ಇಷ್ಟು ಡ್ರೈ ರೋಸ್ಟ್ ಅಂದರೆ ಏನು ಎಣ್ಣೆ ಹಾಕೊಂಡಾಗ ಹುರ್ಕೋಬೇಕು. ಓಕೆ, ಈ 3 ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನ ನೀವು 15 ದಿವಸ ಡಬ್ಬದಲ್ಲಿ ಇಟ್ಕೋಬಹುದು. ಸೊ ನೀವು ರಸಂ ಮಾಡಬೇಕಾದಾಗ ಈಗ 1/4 ಕಪ್ ತೊಗರಿ ಬೇಳೆ, 1 ಟೊಮ್ಯಾಟೊ, ಸ್ವಲ್ಪ ಅರಿಶಿನ, ಎಣ್ಣೆ ಹಾಕಿ ಒಂದು 5 ವಿಸಿಲ್ ಕೂಗಿಸಿ. ಅಂದರೆ ಚೆನ್ನಾಗಿ ಮ್ಯಾಶ್ ಆಗಬೇಕು ಬೇಳೆ ಅಲ್ವಾ. ಆಮೇಲೆ ಕೂಲ್ ಆದ್ಮೇಲೆ ತೆಗೆದು ಟೊಮ್ಯಾಟೊ ರಸ ಮಾತ್ರ ಕಿವುಚ್ಬಿಡಿ, ಸಿಪ್ಪೆ ಎಲ್ಲ ಬೇಡ.
ಅದನ್ನು ತೆಗೆದ್ಬಿಡಿ. ಆ, ಅದು ಸಿಪ್ಪೆ ಬೇಡ. ಓಕೆ. ಮಾಮೂಲಿ ಇವಾಗ ನಾವು ಒಗ್ಗರಣೆಗೆ ಲೆಮನ್ ರಸಮ್ಗೆ ಏನೇನು ಒಗ್ಗರಣೆ ಹಾಕಿದ್ವೋ ಹ್ಮ್. ಅದೇ ಥರ ಹಾಕ್ಬಿಟ್ಟು ಮಾಮೂಲಿ ಒಗ್ಗರಣೆ. ಮಾಮೂಲಿ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಕುದಿ ಬರ್ತಾ ಇದ್ದಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಈ ಪುಡಿ ಹ್ಮ್. ಹಾಕಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದೇ ಪೆಪ್ಪರ್ ರಸಮ್ ಜಾಸ್ತಿ ಕುದಿಸ್ಬಾರ್ದು. ಆ ಓಕೆ. ಪುಡಿ ಹಾಕಿದ ತಕ್ಷಣ ಒಂದು ಫುಲ್ ಬಾಯ್ಲ್ ಆದ್ರೆ ಸಾಕು. ಒಂಥರ ಇನ್ಸ್ಟೆಂಟ್, ವೆರಿ ಈಸಿ ಅಲ್ಲ? ಅಂಡ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನಾವು ಮಾಡಿ ಇಟ್ಕೊಂಡ್ಬಿಟ್ರೆ ಆ ಪುಡಿನ ಯಾವಾಗ ಹಾ. ಬೇಕೋ ಅವಾಗ ಅರ್ಜೆಂಟ್ ಬೇಕಾದಾಗೆಲ್ಲ ಆರಾಮಾಗಿ ಅಂದ್ರೆ ಮಾಡ್ಕೊಂಡು. ತುಂಬಾ ಮಾಡ್ಕೋಬೇಡಿ, ಒಂದು 15 ಡೇಸ್ಗೆ ಆಗುವಷ್ಟು ಮಾತ್ರ ಮಾಡ್ಕೊಳ್ಳಿ. ಯಾಕೆಂದ್ರೆ ಪೆಪ್ಪರ್ದು ಘಮ ಹೊರಟೋಗುತ್ತೆ. ಹ್ಮ್ ಹ್ಮ್ ತುಂಬಾ ದಿನ ಇಟ್ಟರೆ ಅದ್ರ ಅರೋಮಾ ಅದು ಏನಿರುತ್ತೋ ಅದು ಕಳ್ಕೊಳ್ಳುತ್ತೆ. ಹ್ಮ್. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಇನ್ಸ್ಟೆಂಟ್ ಆಗಿ ಒಂದು ಸ್ವಲ್ಪ ಮಾಡ್ಕೊ. ಓಕೆ, ವೆರಿ ಈಸಿ. ಈಗ ನೋಡಿ ಕುದಿ ಬರ್ತಾ ಇದೆಯಲ್ಲ, ಹ್ಮ್. ಈಗ ನಾವು ಇದಕ್ಕೆ ಉಪ್ಪು ಉಪ್ಪು ಹಾಕ್ಬೇಕು. ಹಾಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಹಾಕೋಣ, ಯಾಕೆಂದರೆ ಕಮ್ಮಿ ಹಾಕಿದ್ರೆ ಒಳ್ಳೆಯದು. ಆಮೇಲೆ ಬೇಕಾದ್ರೆ ನೋಡಿ ಟೇಸ್ಟ್ ನೋಡಿ ಹಾಕ್ಕೊಬೋದು. ಹ್ಮ್. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲ. ಈಗ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ತೀರಾ? ಚೆನ್ನಾಗಿ ಕುದಿಬೇಕಲ್ಲ ಅದು? ಹಾಂ, ಕುದಿ. ಯೂಶಲ್ ಆಗಿ ಬೆಲ್ಲ ಯಾಕೆ ಯೂಸ್ ಮಾಡ್ತಾರೆ ರಸಮ್ಗೆಲ್ಲ? ಅಂದರೆ ಅದೊಂಥರ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟ್. ಹಾ. ತುಂಬ ಹುಳಿನೂ ಅಲ್ಲ, ತುಂಬ ಖಾರನೂ ಅಲ್ಲ. ಇಟ್ ಗಿವ್ಸ್ ದ ಬ್ಯಾಲೆನ್ಸ್. ಓಕೆ, ಕುಡಿಯೋದಕ್ಕೆ ಅಂತಂದ್ರೆ ದಿಸ್ ಇಸ್ ಫೈನ್, ಬಟ್ ರೈಸ್ಗೆ ಅಂತ ಅಂದ್ರೆ ಬೆಲ್ಲ ಹಾಕಿಲ್ಲ ಅಂದ್ರೂ ನಡೆಯತ್ತಲ್ವಾ? ನಡೆಯುತ್ತೆ, ಬಟ್ ಸ್ವಲ್ಪ ಕಮ್ಮಿ. ಒಂದು ಚಿಟಿಕೆ, ಎಲ್ಲೋ ಒಂದು ಚಿಟಿಕೆ ಹಾಕಿದ್ರೆ ಹಾ. ಅದು ಎನ್ಹ್ಯಾನ್ಸಸ್ ದ ಟೇಸ್ಟ್. ಓಕೆ. ಈಗ ನೋಡಿ, ಇದು ಕಾಯಿ ಹಾಲು. ಕಾಯಿ ಹಾಲು ಹೆಂಗೆ ತೆಗ್ದಿದ್ದೀವಿ? ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ, ಹ್ಮ್. ಒಂದು 1/4 ಕಪ್ ಬಿಸಿನೀರು ಹಾಕ್ಬಿಟ್ಟು ಹಿಂಡಿದ್ರೆ ಬಂದ್ಬಿಡಿ. ಇದು ಆಪ್ಷನಲ್, ಬೇಕಾದ್ರೆ. ಬೇಕಾದ್ರೆ. ಯಾಕೆಂದರೆ ಸಾಮಾನ್ಯವಾಗಿ ಕೊಲೆಸ್ಟ್ರಾಲ್ ಹೈ ಆಗುತ್ತೆ ಅಂತೆಲ್ಲ ಕಾನ್ಷಿಯಸ್ ಇರೋರು ಹ್ಮ್. ಇದು ಅವಾಯ್ಡ್. ಓಕೆ, ನಾನು ಹಾಕ್ತಾ ಇದ್ದೀನಿ. 1/4 ಕಪ್ ಹಾಕಿದ್ದೀನಿ. ಈಗ ಜಸ್ಟ್ ಒಂದು ಬಾಯ್ಲ್ ಬರಲಿ, ಯಾಕೆಂದರೆ ಹಾಕಿದ ತಕ್ಷಣ ಆಫ್ ಮಾಡೋ ಹಾಗಿಲ್ಲ. ಒಂದ್ ಕುದಿ ಬಂದ ತಕ್ಷಣ? ಒಂದು ಕುದಿ ಬರಲಿ. ಈಗ ಆಫ್ ಮಾಡಿ ನಿಂಬೆ ರಸ. ಅದು ಬಿಸಿಲ್ ಹಾಕಿದ್ರೆ ಏನೋ ಹಾ, ಕುದಿಸ್ಬಾರ್ದು. ಹಾ. ನಿಂಬೆ ರಸ ಹಾಕಿ ಕುದಿಸ್ಬಾರ್ದು. ಇದು ಲೆಮನ್ ರಸಮ್ ಅನ್ನೋ ಆಗಿರೋದ್ರಿಂದ ಮೇನ್ ಫ್ಲೇವರ್ ಬಂದು ಲೆಮನ್. ಲೆಮನ್. ದಿಸ್ ಇಸ್ ರೆಡಿ. ಇವಾಗ ಲೆಮನ್ ರಸಮ್ ರೆಡಿ ಆಗಿದೆ. ಸರ್ವ್ ಮಾಡೋಣ? ಹಾ, ಎಸ್, ಕೊಡಿ, ಸರ್ವಿಂಗ್ ಬೌಲ್ ಕೊಡಿ. ಘಮ ಘಮ ಅಂತಿದೆ ಲೆಮನ್ ರಸಮು. ಟೇಸ್ಟ್ ಮಾಡಿ. ಘಮ ಘಮ ಅಂತ ಇರೋ ಲೆಮನ್ ರಸಮ್ ರೆಡಿ ಆಗಿದೆ. ಇದು ಘಮ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಇದು ಹೇಗೆ ಮಾಡೋದು ಅಂತ ರೀಕ್ಯಾಪ್ ತೋರಿಸ್ತೀವಿ ನೋಡಿ. ಲೆಮನ್ ರಸಮ್ ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಬೇಯಿಸಿ ಮ್ಯಾಶ್ ಮಾಡಿದ ಬೇಳೆ, ನೀರು ಹಾಗೂ ಅರಿಶಿನ ಹಾಕಿ ಕುದಿಸಿ. ಈಗ ಉಪ್ಪು, ಬೆಲ್ಲ, ತೆಂಗಿನ ಹಾಲು ಹಾಕಿ 1-2 ನಿಮಿಷ ಕುದಿಸಿ ನಂತರ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಬೆರೆಸಿದರೆ ಲೆಮನ್ ರಸಮ್ ರೆಡಿ ಟು ಸರ್ವ್. ಸಕ್ಕತ್ತಾಗಿದೆ. ಆ ಹುಳಿ ಹುಳಿ ಫ್ಲೇವರ್ ಚೆನ್ನಾಗಿದೆ ಅಂಡ್ ಸಖತ್ತು ಒಂಥರ ಬ್ಲ್ಯಾಂಡ್ ಆಗಿದೆ. ತುಂಬಾ ಈ ಬೇರೆ ರಸಮ್ಗಳಲ್ಲಿ ನಾವು ಖಾರ ಆ ಥರ ಇಲ್ಲ. ಹಾ ಆ ತರ ಖಾರ ಎಲ್ಲ ಇಲ್ಲ. ಅಂಡ್ ಮೆಣಸೆಲ್ಲ ಸಿಕ್ತಿರುತ್ತಲ್ಲ ಬಾಯಿಗೆ, ಆ ಅಂಶ ಎಲ್ಲ ಇಲ್ಲ. ನನ್ಗೆ ಯೂಶಲಿ ಮೆಣಸು ಇಷ್ಟ ಆಗಲ್ಲ, ಸೊ ನಮ್ಮಂತವ್ರಿಗೆ ಬಹಳ ಇಷ್ಟ ಆಗುತ್ತೆ. ಒಂಥರ ಸೋಬರಾಗಿ ಆರಾಮಾಗಿ ತಿನ್ನೋ ಅಂಥದ್ದು. ರೈಸ್ಗೆ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ಇಷ್ಟೊಳ್ಳೆ ರೆಸಿಪಿ ಮಾಡ್ಕೊಟ್ರಿ. ಹಾಗೆ ಆಗ್ಲೇ ಮಾಡ್ಕೊಟ್ಟಿದ್ದ ರೆಸಿಪಿನೂ ಬಹಳ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅ ಲಾಟ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಮ್ಗೆ ಹೇಗೆ ಅನಿಸ್ತು? ನಂಗೆ ತುಂಬ ಖುಷಿ ಆಯಿತು ಈ ಕಾರ್ಯಕ್ರಮಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡಿ. 2 ರೆಸಿಪಿ ತೋರಿಸಿದ್ದೀನಲ್ಲ, ವ್ಯೂವರ್ಸ್ ಎಲ್ಲ ಟೇಸ್ಟ್ ಮಾಡಿ ಅವರು ಖುಷಿ ಆದರೆ ಭಾಳ ಸಂತೋಷ. ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ, ಮತ್ತಷ್ಟು ರೆಸಿಪೀಸನ್ನು ನಮ್ಗೆ ಹೇಳ್ಕೊಡಿ, ಓಕೆನಾ? ಖಂಡಿತ. ಥ್ಯಾಂಕ್ಸ್ ಅ ಲಾಟ್. ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಮಾ ಹಾಗೆ ವಿಜಯಲಕ್ಷ್ಮಿ ರೆಡ್ಡಿ ಅವರು ಎಷ್ಟೊಳ್ಳೆ ರೆಸಿಪೀಸ್ ಹೇಳ್ಕೊಟ್ರು ಅಂತ. ನನಗೊತ್ತು ನೀವು ಟ್ರೈ ಮಾಡ್ತೀರಾ ಅಂತ. ನೀವು ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಬೇರೆಯವ್ರಿಗೆ ರೆಸಿಪೀಸ್ ಹೇಳ್ಕೊಡ್ಬೇಕು ಅಂದ್ರೆ ಏನ್ ಮಾಡಬೇಕು? ಸಿಂಪಲ್. ನಿಮ್ಮದೊಂದು ಫೋಟೋ ಹಾಗೆ ನೀವು ಮಾಡುವಂತಹ ರೆಸಿಪೀಸ್ ಅನ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸ್ಬೇಕು. ನಮ್ಮ ವಿಳಾಸ ನೋಟ್ ಮಾಡ್ಕೊಂಡ್ರಿ ಅಲ್ವಾ? ತಡ ಮಾಡಬೇಡಿ, ಇವತ್ತೇ ಪತ್ರವನ್ನ ಬರೆಯಿರಿ. ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ.